ಜನಮೇಜಯನ ತಂದೆ ಪರೀಕ್ಷಿತ ಮಹಾರಾಜ ತಕ್ಷಕನಿಂದ ಕಚ್ಚಲ್ಪಟ್ಟು ತಾನು ಭಸ್ಮ ಆಗಿ ಹೋದ ಎನ್ನುವ ಕಥೆಯನ್ನು ನಾವು ಕೇಳಿದ್ವು. ಜನಮೇಜಯ ತಾನು ಮಂತ್ರಿಗಳಿಂದ, ಯಾಕಂದರೆ ಅವಾಗ ಸಣ್ಣ ವಯಸ್ಸಿನವನಿದ್ದ ಜನಮೇಜಯ, ಆನಂತರ ದೊಡ್ಡವನಾದ ಮೇಲೆ ತನ್ನ ತಂದೆಯ ಮಹತ್ವವನ್ನೆಲ್ಲ ತಿಳ್ಕೊಂಡು, ತನ್ನ ತಂದೆ ಯಾವ ರೀತಿ ಮರಣವನ್ನು ಹೊಂದಿದ್ರು ಅನ್ನುವುದನ್ನು ತಿಳ್ಕೊಂಡು, ಅವನಿಗೆ ಬಹಳ ಬೇಸರವಾದದ್ದೇನು ಅಂದರೆ ತಕ್ಷಕನಿಗೆ ಇದು ಬೇಡಾಗಿತ್ತು ಅಂತ. ತಕ್ಷಕನಿಗೆ ಏನು ಕೆಲಸ ಇತ್ತು ಅಂತ ಹೇಳಿದ್ರೆ, ಶೃಂಗಿಯ ಶ್ರಾಪದಂತೆ ಬಂದು ನಮ್ಮಪ್ಪನನ್ನು ಕಚ್ಚಬೇಕಿತ್ತಷ್ಟೇ. ಅವನು ನಮ್ಮಪ್ಪ ಸಾಯ್ತಾ ಇದ್ರು. ಕಶ್ಯಪ ಅಂತ ಒಬ್ಬ ಬ್ರಾಹ್ಮಣ ಬಂದಿದ್ರು. ಆ ಕಾಶ್ಯಪ ಬ್ರಾಹ್ಮಣರು ಎಂತಹ ಸತ್ತವರನ್ನು ಬದುಕಿಸುವಂಥವ್ರು, ಅದಕ್ಕೆ ಬದುಕಿಸ್ತಾ ಇದ್ರು ನಮ್ಮಪ್ಪನನ್ನು. ಆದರೆ ಹಾಗೆ ಬಂದಿದ್ದಂತಹ ಕಾಶ್ಯಪ ಬ್ರಾಹ್ಮಣನಿಗೆ ಬೇಕಾದಷ್ಟು ದುಡ್ಡು ಕೊಟ್ಟು ವಾಪಸ್ ಕಳಿಸಿದ್ದಾನೆ ತಕ್ಷಕ. ಇದರಿಂದಾಗಿ ನಮ್ಮ ತಂದೆಯನ್ನು ಕೊಲ್ಲಲಿಕ್ಕೆ ಕಾರಣನಾದವನು ಯಾವನು ಅಂದರೆ ಈ ತಕ್ಷಕ. ಇದು ಈಗ ಜನಮೇಜಯನಿಗೆ ಸ್ಪಷ್ಟ ಆಯಿತು. ಅದಕ್ಕೋಸ್ಕರ ನಮ್ಮಪ್ಪನನ್ನು ಯಾವ ರೀತಿ ಭಸ್ಮ ಮಾಡಿದ್ದಾನೋ ಆ ತಕ್ಷಕ, ಅವನನ್ನು ನಾನು ಭಸ್ಮ ಮಾಡಬೇಕು ಅಂತ ಜನಮೇಜಯ ಹಠಾತ್. ಅದಕ್ಕೋಸ್ಕರ ತಾನು ಎಲ್ಲ ಋತ್ವಿಜರನ್ನು ಕರೆಸಿದ. ಋತ್ವಿಜರನ್ನು ಕರೆಸಿ ಅವ್ರ ಹತ್ರ ತಾನು ಕೇಳ್ತಾನೆ, ನಿಮ್ಮ ಹತ್ರ ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಉಪಾಯ ಇದೆಯಾ? ನನ್ನ ತಂದೆಯನ್ನು ಕೊಂದಂತಹ, ಅದು ಸುಟ್ಟು ಭಸ್ಮ ಮಾಡಿದಂತಹ ಆ ತಕ್ಷಕನನ್ನು ನಾನು ಸುಟ್ಟು ಭಸ್ಮ ಮಾಡಬೇಕು, ಇದಕ್ಕೆ ಯಾವುದಾದ್ರೂ ಉಪಾಯ ನಿಮ್ಮಲ್ಲಿದೆಯಾ ಅಂತ ಕೇಳಿದಾನೆ. ಅದಕ್ಕೆ ಆ ಋತ್ವಿಜರು ಎಲ್ಲ ಹೇಳ್ತಾರೆ, ಜ್ಞಾನಿಗಳು ಅಲ್ಲಿ ಪಂಡಿತರೆಲ್ಲ, ಇದೇ ಒಂದು ಉಪಾಯ ಇದೆ, ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಏನು ಅಂತ ಹೇಳಿದ್ರೆ ಸರ್ಪಯಾಗ. ಅಷ್ಟು ಮಾತ್ರ ಅಲ್ಲ, ಆ ಸರ್ಪಯಾಗವನ್ನು ನೀನೇ ಮಾಡ್ತೀಯಾ ಅಂತ ಭವಿಷ್ಯವೇ ಹಿಂದೆ ಹೇಳಲ್ಪಟ್ಟಿದೆ. ಅದಕ್ಕಾಗಿಯೇ ಆ ಸರ್ಪಯಾಗವನ್ನು ನೀನು ಮಾಡುವುದರಿಂದಾಗಿ ಆ ತಕ್ಷಕನಿಗೆ ಸೇಡನ್ನು ತೀರಿಸಿಕೊಂಡಾಗತ್ತೆ ಅಂತ ಹೇಳ್ತಾರೆ. ಆಯಿತು ಅಂತ ಜನಮೇಜಯ ಹೇಳಿದ. ಅದಕ್ಕೆ ಎಷ್ಟು ಖರ್ಚಾದರೂ ತೊಂದರೆ ಇಲ್ಲ, ಅದು ಆ ಸರ್ಪಯಾಗವನ್ನು ಮಾಡೋಣ. ನನ್ನ ತಂದೆಗೆ ಯಾರು ಕೆಡುಕನ್ನು ಮಾಡಿದ್ದಾನೋ ಅವನಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಜನಮೇಜಯ ಆದೇಶವನ್ನು ಮಾಡಿದ. ಅದಕ್ಕೆ ಸರಿಯಾಗಿ ಯಾವುದೇ ರೀತಿಯಿಂದ ಕೊರತೆ ಬರದ ಹಾಗೆ ಯಜ್ಞಶಾಲೆಯ ನಿರ್ಮಾಣ ಆಯಿತು. ಆದರೆ ಸ್ವಾರಸ್ಯ ಏನಂತ ಹೇಳಿದರೆ, ಆ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿದಂತಹ ಶಿಲ್ಪಿ ಏನಿದ್ದಾನೆ, ಆ ಶಿಲ್ಪಿ ಆ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಅವನು ಒಳ್ಳೆ ವಾಸ್ತುವನ್ನು ಬಲ್ಲವನು. ಆ ವಾಸ್ತು ಬಲ್ಲಂತಹ ಆ ಶಿಲ್ಪಿ ಏನಿದ್ದಾನೆ, ಅವನು ಒಂದು ಮಾತು ಮೆಲ್ಲಗೆ ಹೇಳಿಬಿಟ್ಟಂತೆ. ಅಂದರೆ ಆ ಯಜ್ಞಶಾಲೆಯ ವಾಸ್ತು ಅಲ್ಲಾದಂತಹ ಕೆಲವು ದೋಷಗಳೆಲ್ಲ ನೋಡಿ, ಇಲ್ಲಿ ಏನು ಸರ್ಪಯಾಗ ನಡೀತಾ ಇದೆ, ಈ ಸರ್ಪಯಾಗ ಪೂರ್ಣ ಆಗೋಲ್ಲ ಅಂತ ನೋಡಿ. ಮೊದಲೇ ಅದು ಇನ್ನು ಯಜ್ಞಶಾಲೆ ಆಗಬೇಕಾದ್ರೆ ಅಲ್ಲಿ ಬಂದಂತಹ ಒಂದು ಊನತೆ ಮುಂತಾದವುಗಳನ್ನು ಗಮನಿಸಿ ಅವನು ಹೇಳಿಬಿಟ್ನಂತೆ, ಒಬ್ಬ ಬ್ರಾಹ್ಮಣನಿಂದ ಈ ಯಾಗ ತಡೆಯಲ್ಪಡ್ತದೆ ಅಂತ. ಆದರೆ ಇದನ್ನು ನೇರವಾಗಿ ಅವನು ಹೇಳಿಲ್ಲ ಜನಮೇಜಯನ ಹತ್ರ. ಆದರೆ ಹೇಳಿದರೆ ಇನ್ನೇನು ಮಾಡಿಬಿಡ್ತಾನೇನು ಅಂತೇಳಿ ಆ ಜನಮೇಜಯನಿಗೆ ಒಬ್ಬ ಸಾರಥಿ ಇದ್ದ, ಲೋಹಿತಾಕ್ಷ ಅಂತ, ಬಹಳ ಬೇಕಾದವನು ಜನಮೇಜಯನಿಗೆ. ಅದಕ್ಕೆ ಲೋಹಿತಾಕ್ಷನ ಹತ್ರ ಹೇಳಿದ ಈ ಶಿಲ್ಪಿ. ಆ ಲೋಹಿತಾಕ್ಷ ಮೆಲ್ಲ ಜನಮೇಜಯನಿಗೆ ಈ ವಿಷಯವನ್ನು ಹೇಳಿದ. ಈ ರೀತಿ ಹೇಳ್ತಾ ಇದ್ದಾನೆ ಶಿಲ್ಪಿ, ಆ ಯಜ್ಞ ಪೂರ್ಣ ಆಗುವುದಿಲ್ವಂತೆ ಅಂತ. ಇದು ಜನಮೇಜಯನಿಗೆ ಗೊತ್ತಾಗಿ ಜನಮೇಜಯ ಇದನ್ನು ಬಹಳ ಗಂಭೀರವಾಗಿ ತಗೊಂಡ ಈ ವಿಷಯವನ್ನು. ಸುಮ್ಮನೆ ಏನೋ ಶಿಲ್ಪಿ ಹೇಳ್ತಾನೆ ಅಂತ ಹೇಳಿ ತಗೊಳ್ಳಿಲ್ಲ. ಕೂಡಲೇ ತಾನು ಏನು ಮಾಡಿದ ಅಂದರೆ, ಯಜ್ಞ ಪ್ರಾರಂಭ ಆಗುವುದಕ್ಕಿಂತ ಮುಂಚಿತವಾಗಿಯೇ ದ್ವಾರಪಾಲಕರಿಗೆ ಹೇಳಿದ್ನಂತೆ, ಯಜ್ಞಶಾಲೆಗೆ ಯಾರು ಪ್ರವೇಶ ಮಾಡಲಿಕ್ಕೆ ಎದುರಲ್ಲಿ ನಿಂತಿರ್ತಾರೆ ದ್ವಾರಪಾಲಕರು, ತಡೆಯುವವರು ಬಿಡುವವರು, ಅವರ ಹತ್ರ ಹೇಳಿದ, ನನ್ನ ಆಜ್ಞೆ ಇಲ್ಲದೆ ಯಾರನ್ನು ಒಳಗೆ ಬಿಡಬಾರದು, ಯಜ್ಞಶಾಲೆಯ ಒಳಗೆ ಬಿಡಬಾರದು. ಯಾರು ಆಹ್ವಾನಿತರಿದ್ದಾರೋ ಆಹ್ವಾನಿತರಿಗೆ ಮಾತ್ರ ಯಜ್ಞಶಾಲೆಯಲ್ಲಿ ಪ್ರವೇಶ, ಉಳಿದವರಿಗೆ ಪ್ರವೇಶ ಇಲ್ಲ ಅಂತ ಈ ರೀತಿ ಹೇಳಿದ. ಆಯಿತು ಅಂತ ದ್ವಾರಪಾಲಕ ಹೇಳಿದ. ನಂತರ ಒಳಗೆ ಯಜ್ಞ ಪ್ರಾರಂಭ ಆಯ್ತಂದೆ. ಯಾವ ರೀತಿ ಯಜ್ಞ ಮಾಡ್ತಾ ಇದ್ದಾರೆ ಅಂದರೆ, ಇದು ಸಾಮಾನ್ಯವಾದ ಯಜ್ಞ ಅಲ್ಲ. ಇದು ಒಂದು ರೀತಿಯಿಂದ ನೋಡೋದಾದರೆ, ಈ ವಾಮಾಚಾರದಲ್ಲಿ ಒಂದು ಮಾರಣ ಹೋಮ ಅಂತಿದೆ. ವಾಮಾಚಾರದಲ್ಲಿ ಅನೇಕ ವಿಧ ಇದೆ. ಅದರಲ್ಲಿ ಕಡೆಯದ್ದು ಯಾವುದು ಅಂದರೆ ಮಾರಣ ಹೋಮ, ಅಂದರೆ ಒಬ್ಬನನ್ನು ಕೊಲ್ಲುವುದು. ಅಂಥ ಒಂದು ಮಾರಣ ಹೋಮ ಇದು. ಯಾಕೆ ಅಂತ ಹೇಳಿದರೆ, ಇಲ್ಲಿ ಕೆಲವೊಂದು ಹೇಳ್ತಾರೆ ನೋಡಿ, ವಿಧಾಯ ಕೃಷ್ಣವಾಸಾಂಸಿ, ಅಲ್ಲಿ ಯಾರು ಋತ್ವಿಜರಿದ್ದಾರೆ, ಯಜ್ಞ ಮಾಡಲಿಕ್ಕೋಸ್ಕರ ಕೂತಿದ್ದಾರೆ, ಅವ್ರು ಯಾರು ಬಿಳಿ ವಸ್ತ್ರವನ್ನು ತೊಟ್ಟಿಲ್ವಂತೆ, ಎಲ್ಲ ಕಪ್ಪು ವಸ್ತ್ರ ತೊಟ್ಟಿದ್ದಾರಂತೆ. ಅಂದರೆ ಕಪ್ಪು ವಸ್ತ್ರ ತೊಡುವಂಥದ್ದು ಇವೆಲ್ಲ ಏನು ಅಂತ ಹೇಳಿದ್ರೆ ವಾಮಾಚಾರದ ಹೋಮಗಳು. ಅಂದರೆ ಯಾರನ್ನು ಕೊಲ್ಲಿಕ್ಕೆ ಅಥವಾ ಯಾರನ್ನು ನಾಶ ಮಾಡಲಿಕ್ಕೆ ಮಾಡುವಂಥದ್ದು. ಆ ರೀತಿ ಎಲ್ಲ ಕಪ್ಪು ವಸ್ತ್ರ ತೊಟ್ಕೊಂಡಿದ್ದಾರಂತೆ. ಅಷ್ಟು ಮಾತ್ರ ಅಲ್ಲ, ಏನು ಬಹಳ ಕ್ರೋಧದಿಂದ ಕೂಡಿದವರಾಗಿದ್ದಾರಂತೆ. ಸಾಮಾನ್ಯವಾಗಿ ಯಾಕಂದರೆ ಯಾವುದೇ ಒಂದು ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೂ ಶುಭ್ರ ವಸ್ತ್ರ ಇರಬೇಕು ಅಂತ ಹೇಳ್ತಾರೆ. ಶುಭ್ರ ವಸ್ತ್ರ ಇರಬೇಕೆ ಹೊರತು ಕಪ್ಪು ವಸ್ತ್ರ ಧರಿಸಲೇಬಾರದು, ಕೊಳೆ ವಸ್ತ್ರವನ್ನು ಧರಿಸಲೇಬಾರದು.
ಅದು ಸಾತ್ವಿಕ ಅಲ್ವೇ ಅಲ್ಲ. ಇವರಲ್ಲಿ ಕಪ್ಪು ವಸ್ತ್ರ ಧರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಧೂಮ ಸಂರಕ್ತ ಲೋಚನ, ಕಣ್ಣು ಕೆಂಪಾಗಿದೆಯಂತೆ, ಒಂಥರ ಹೊಗೆ ಹೊಗೆ ಬರುವಾಗಿದೆಯಂತೆ ಋತ್ವಿಜರದ್ದು ಅಲ್ಲಿ ಕೂತಿರೋರು. ಯಾಕಂತ ಹೇಳಿದ್ರೆ ಅಷ್ಟು ರೋಷ ಒಳಗಿನಿಂದ ಅವರಿಗಿದೆ. ಆ ರೀತಿ ತಾವು ಯಾಗವನ್ನು ಮಾಡ್ತಾ ಇದ್ದಾರಂತೆ. ವಿಧಿವತ್ತಾಗಿ ಯಾವ ರೀತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ರೀತಿ ಹೋಮವನ್ನು ಪ್ರಾರಂಭ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರಂತೆ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಯಾವಾಗ ಈ ರೀತಿ ಇವರು ಯಜ್ಞವನ್ನು ಮಾಡಿ ಅಲ್ಲಿ ಒಂದೊಂದೇ ಸರ್ಪವನ್ನು ಹೆಸರಿಡಿದು ಕರೀಲಿಕ್ಕೆ ಶುರು ಮಾಡಿದರು, ಸರ್ಪಗಳು ಬಂದು ಬೀಳ್ಲಿಕ್ಕೆ ಶುರು ಮಾಡಿದ್ದು ಅಂತ ಯಜ್ಞಕುಂಡದಲ್ಲಿ. ತತಃಸರ್ಪ ಸಮಾಪೇತು ಪ್ರದೀಪ್ತೆ ಹವ್ಯವಾಹನೆ ವಿವೇಷ್ಟಮಾನ ಕೃಪಣ ಆಹ್ವಯಂತಃ ಪರಸ್ಪರವು. ಯಾವ ರೀತಿ ಅಂದರೆ ಸರ್ಪಗಳನ್ನು ಹೆಸರು ಹೇಳ್ತಾ ಇದ್ದಾರೆ, ಕರಿತಾ ಇದ್ದಾರಂತೆ. ಕರೆದಾಗೆ 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 ಸರ್ಪಗಳು ಬರ್ತಾವಂತೆ, ಸುತ್ತಕೊಂಡು ಬರ್ತಾವಂತೆ. ಕೆಲವು ಸರ್ಪಗಳು ಕೆಲವು ಬುಸುಗುಡ್ತಾ ಬರ್ತಾವಂತೆ, ಕೆಲವೊಂದು ಇನ್ನೊಂದು ನೋಡ್ಕೊಳ್ತಾ ಬರ್ತಾವಂತೆ. ಬಂದು 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 ಬಡ 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 ಬೀಳ್ತಾ ಇದ್ದಾವಂತೆ ಆ ಯಜ್ಞಕುಂಡದಲ್ಲಿ. ಅಷ್ಟು ದೊಡ್ಡ ಯಜ್ಞಕುಂಡ ಅದು. ವಿಸ್ಫುರಂತ ಶ್ವಸಂತಶ್ಚ, ಯಾವ ರೀತಿ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಕೆಲವು ಸರ್ಪಗಳು ಆಕಾಶದಿಂದ ಬಂದು ಬಡ 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 ಬೀಳ್ತಾ ಇದೆಯಂತೆ, ಕೆಲವು ಭೂಮಿಯಿಂದ ಬಂದು, ಯಾಕಂದ್ರೆ ಮಂತ್ರದ ಬಲಕ್ಕೆ ಎಲ್ಲಿಂದಲೋ ಆಕರ್ಷಿಸಲ್ಪಟ್ಟವಾಗಿ ತಾವು ಬಂದು ಬೀಳ್ತಾವಂತೆ. ಬೀಳಬೇಕಾದ್ರೆ ಒದ್ದಾಡ್ತಾವಂತೆ, ವಿಲ ಒದ್ದಾಡ್ತಾವಂತೆ. ಕೆಲವಂತೂ ಕೂಡ ಸುತ್ತಕೊಳ್ತಾವಂತೆ. ಸಾಮಾನ್ಯವಾಗಿ ಹಾವಿಗೆ ಹೆದರಿಕೆ ಆಯಿತು ಅಂದರೆ ಎಲ್ಲಾದ್ರೂ ಮೂಲೆಯಲ್ಲಿ ಹೋಗಿ ಸುತ್ತ ಹಾಕೊಂಡು ಕೂರುತ್ತದೆ. ಆ ರೀತಿ ಸುತ್ತಾಕೊಂಡು ಹೋಗಿ ಬಂದು ಬೀಳ್ತಾವಂತೆ. ಇನ್ನು ಕೆಲವಂತೂ ಕೂಡ ಬಾಲವನ್ನು ತಲೆಯನ್ನು ಅಲ್ಗಾಡಿಸ್ತಾ ಬಂದು ಬೀಳ್ತಾವಂತೆ. ಇದಕ್ಕೆ ವಾದಿರಾಜರು ಲಕ್ಷಾಲಂಕಾರ ಅಲ್ಲಿ ಬಹಳ ಸುಂದರವಾದ ಒಂದು ವಿವರಣೆಯನ್ನು ಕೊಡ್ತಾರೆ. ಏನಂದರೆ, ಯಾವತ್ತು ಹಾವುಗಳಿಗೆ ತುಂಬ ಭಯ ಆಯಿತು ಅಂತ ಹೇಳಿದ್ರೆ ತಲೆಯನ್ನು ಮತ್ತು ಕಾಲನ್ನು ಅಲಗಾಡಿಸ್ತಾವಂತೆ. ಅಂದರೆ ಬಾಲವನ್ನು ತಲೆಯನ್ನು ಅಲಗಾಡಿಸ್ತಾವಂತೆ. ಆ ರೀತಿ ಪುಚ್ಛೈ ಶಿರೋಭಿಶ್ಚ ಭೃಶಂ ಚಿತ್ರಭಾನುಂ ಪ್ರಭೇದಿರೆ, ಈ ರೀತಿ ಬಂದು 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 ಬೀಳ್ತಾ ಇದ್ದಾವಂತೆ. ಎಂಥೆಂಥ ಸರ್ಪಗಳು ಅಂತ ಹೇಳ್ತಾರೆ. ಶ್ವೇತಾ ಕೃಷ್ಣಾಶ್ಚ ರಕ್ತಾಶ್ಚ, ನಾನಾ ಬಣ್ಣದ ಸರ್ಪಗಳು ಇಲ್ಲಿವರೆಗೆ ನಾವು ಕಂಡೇ ಇಲ್ಲ. ಬಿಳಿ ಸರ್ಪ ಬಂದು ಬೀಳ್ತದಂತೆ, ಕೆಂಪು ಸರ್ಪ ಬಂದು ಬೀಳ್ತದಂತೆ, ಕಪ್ಪು ಸರ್ಪ ಬಂದು ಬೀಳ್ತದಂತೆ, ಮುದುಕ ಇನ್ನೇನು ಸಾಯಲಿಕ್ಕಿರುವ ಸರ್ಪಗಳು ಬಂದು ಬೀಳ್ತಾವಂತೆ. ಸಣ್ಣ 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 ಇನ್ನು ಹುಟ್ಟಿದಷ್ಟೇ ಅಂತಹ ಹಾವುಗಳು ಬಂದು ಬೀಳ್ತಾ ಇದ್ದಾವಂತೆ. ಈ ರೀತಿ ನಾನಾ ವಿಧವಾದ ಸರ್ಪಗಳು. ಅಷ್ಟು ಮಾತ್ರ ಅಲ್ಲ, ಇನ್ನು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕ್ರೋಶೋ ಯೋಜನ ಮಾತ್ರವ, ಕೆಲವೊಂದು ಸರ್ಪಗಳು ಮೈಲಿಯಷ್ಟು ಉದ್ದ ಇದ್ದವಂತೆ. ಮೈಲಿಯಷ್ಟು ಉದ್ದ ಇರುವಂತಹ ಸರ್ಪಗಳೇನಿದೆ ಅವುಗಳು ಬಂದು ಬೀಳ್ತಾ ಇದ್ದವಂತೆ. ಕೆಲವೊಂದು ಯಾವ ರೀತಿ ಇದ್ದಾವೆ ಅಂತ ಹೇಳಿದ್ರೆ ಕೇವಲ ಗೇಣು ಮಾತ್ರ ಅಂತ, ಜಾತಿಯಾಗೆ, ಅದರ ಜಾತಿಯಾಗೆ ಗೇಣು ಮಾತ್ರ. ಕೆಲವೊಂದು ಅನಕೊಂಡ ಅಂತೆಲ್ಲ ಹೇಳ್ತೇವಲ್ಲ, ದೊಡ್ಡ ಗಾತ್ರದ ಅಂಥ ಸರ್ಪಗಳೆಲ್ಲ. ಕೆಲವು ಅದನ್ನೇ ಹೇಳ್ತಾರೆ ಆನೆಯ ಗಾತ್ರದ, ಅಂದರೆ ಆನೆ ಸೊಂಡಿಲಿನ ಗಾತ್ರ ಸರ್ಪಗಳಂತೆ. ಕೆಲವೊಂದು ಇಲಿಮರಿ ಆಗಿದ್ದಾವಂತೆ ಸರ್ಪಗಳು. ಈ ರೀತಿ ನಾನಾ ವಿಧವಾದ ಸರ್ಪಗಳು ಬಂದು 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 ಒಂದೇ ಸಮನೆ ಬೀಳ್ತಾ ಇದ್ದಾವಂತೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ಇಡೀ ಯಜ್ಞಶಾಲೆ ಏನಿದೆ ಅದು ಇದರ ಕೊಬ್ಬು, ಅಂದರೆ ಆ ಹಾವನ್ನು ಬೆಂಕಿಗೆ ಬಿದ್ದು ಬಿದ್ದು ಆ ವಾಸನೆ ಏನಿದೆ, ಸುಡುವ ವಾಸನೆ ಇಡೀ ಯಜ್ಞಶಾಲೆಯಲ್ಲೇ ಆವರಿಸ್ಕೊಂಡು ಬಿಟ್ಟಿದೆಯಂತೆ. ಸರ್ಪ ಸುಡ್ತಾ ಇರುವಂತಹ ವಾಸನೆ, ಭಯಂಕರವಾದ ವಾಸನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಿ ನೋಡಿದ್ರು ಹೊಗೆ ಹೊಗೆ ಹೊಗೆ. ಯಾಕಂದ್ರೆ ಸರ್ಪಗಳು ಬಿದ್ದು 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 ಸಾಯ್ತಾ ಇದ್ದವರು ಅದರ ಹೊಗೆ. ಇಲ್ಲಿ ನಮಗೆ ಕಾಣೋದೇನು ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ನಮಗೂ ಹಾವುಗಳು ಅಂದರೆ ಭಯವೇ. ಆದರೂ ಕೂಡ ಈ ರೀತಿ ಸಾವಿರಾರು ಗಟ್ಟಲೆ ಹಾವುಗಳು ಬಂದು 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 ಬೀಳ್ತಾ ಇರಬೇಕಾದ್ರೆ ನಮಗೂ ಬೇಜಾರಾಗುತ್ತೆ. ಅಯ್ಯೋ ಪಾಪ ಏನಂದ್ರೂ ಕೂಡ ಹಾವುಗಳೇ ತಾನೆ, ಅವುಗಳನ್ನು ಕೊಲ್ಲೋದು ಎಷ್ಟು ಸರಿ ಅಂತ ಒಂದನೇದಾಗಿ. ಇದೇನು ವಾಸ್ತವಿಕವಾಗಿ ಆ ಋತ್ವಿಜರಿಗೆ ಅಷ್ಟು ಕರುಣೆ ಇಲ್ವಾ? ಇದ್ಯಾರೋ ಮಾಟ ಮಂತ್ರ ಮಾಡಿಸುವವರನ್ನು ತಂದು ಕೂರಿಸಿದಾನೆ ಜನಮೇಜಯ, ಕೂರಿಸಿ ಯಜ್ಞವನ್ನು ಮಾಡಿಸ್ತಾ ಇದ್ದಾನ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಅಂತಿಂಥವರೆಲ್ಲ ಯಜ್ಞದಲ್ಲಿ ಕೂತವರು ಅಂತ. ಯಾರು ಅತ್ಯಂತ ಶ್ರೇಷ್ಠರಾಗಿದ್ದಾರೆ, ಶ್ರೇಷ್ಠರಾಗಿರುವಂಥ ಋತ್ವಿಜರೇ ಬಂದು ಕೂತಿದ್ದಾರಂತೆ. ತತ್ರ ಹೋತ ಬಭೂವಾತ ಬ್ರಾಹ್ಮಣ ಚಂಡ ಭಾರ್ಗವ ಅಂತ ಚವನರ ವಂಶದಲ್ಲಿ ಬಂದವ, ಅವನು ಅಲ್ಲಿ ಹೋತೃವಾಗಿ ಕೂತಿದ್ದಾನಂತೆ. ಅದೇ ರೀತಿ ಉದ್ಗಾತ ಬ್ರಾಹ್ಮಣೋ ವೃದ್ಧೋ ವಿದ್ವಾನ್ ಕೋತ್ಸೋತ ಜೈಮಿನಿ, ಸಾಮವೇದ ಅಂದರೆ 4 ಇರ್ತಾರೆ ಮುಖ್ಯವಾಗಿ, ಹೋತೃ, ಉದ್ಗಾತೃ, ಅಧ್ವರ್ಯು, ಬ್ರಹ್ಮ ಅಂತ. ಅದರಲ್ಲಿ ಸಾಮವೇದಿಯಾಗಿ ಜೈಮಿನಿ ತಾವು ಕೂತಿದ್ದಾರಂತೆ. ಜೈಮಿನಿ ಶಾಖೆ ಅಂತಲೇ ಇವತ್ತಿದೆ, ಆ ಜೈಮಿನಿಗಳು ತಾವು ಕೂತಿದ್ದಾರಂತೆ. ಬ್ರಹ್ಮ ಭವತ್ ಚಾರ್ಗರವ ಅಂತ ಶ್ರೇಷ್ಠರಾದ ಇನ್ನೊಬ್ಬ ಬ್ರಾಹ್ಮಣ ತಾವು ಬ್ರಹ್ಮನ ಸ್ಥಾನದಲ್ಲಿ ಕೂತಿದ್ದಾರಂತೆ. ಅಧ್ವರ್ಯೋ ಬೋಧಿಪಿಂಗಲ ಅಂತ ಅಧ್ವರ್ಯುವಿನ ಸ್ಥಾನದಲ್ಲಿ ಕೂತಿದ್ದಾರೆ.
ಇಂಥ 4 ಅವರ ಸಹಾಯಕರು ಇವರೆಲ್ಲ ಕೂತು ಯಜ್ಞವನ್ನು ಮಾಡ್ತಾ ಇದ್ದಾರಂತೆ. ಅಲ್ಲ ಇರಲಪ್ಪ, ಅಲ್ಲಿ ಯಾರು ಹಾಗಿದ್ರೆ ದೊಡ್ಡವರು ಯಾರು ಜ್ಞಾನಿಗಳಿರಲಿಲ್ವಾ? ಇದನ್ನು ತಡಿಲಿಕ್ಕೆ ಆಗ್ತಾ ಇರಲಿಲ್ವಾ? ಈ ಯಜ್ಞವನ್ನು ತಡಿಲಿಕ್ಕೆ ಆಗ್ತಾ ಇರಲಿಲ್ವಾ? ಯಾಕಂದ್ರೆ ನಮಗೆ ದೊಡ್ಡ ಪರ್ವ ಪ್ರಶ್ನೆ ಏನಂದ್ರೆ, ಹೌದಪ್ಪ ಇವಾಗ ಜನಮೇಜಯನಿಗೆ ಯಾರ ಮೇಲೆ ಸಿಟ್ಟು? ತಕ್ಷಕನ ಮೇಲೆ ಸಿಟ್ಟು. ನಮ್ಮಪ್ಪನನ್ನು ಕೊಂದವನು ತಕ್ಷಕ ಅಂತ, ಅದಕ್ಕೆ ತಕ್ಷಕನನ್ನು ಮಾತ್ರ ತಂದು ಸಾಯಿಸ್ಲಿ, ತಕ್ಷಕ ಬಂದು ಬೀಳಲಿ ಅಂತ ಹೇಳಿ. ಅದು ಬಿಟ್ಟು ಒಬ್ಬ ತಕ್ಷಕ ಮಾಡಿದ ತಪ್ಪಿಗೆ ಲಕ್ಷಾಂತರ ಈ ಸರ್ಪಗಳಿಗೆ ಯಾವಕ್ಕೆ ಕೊಳ್ತಾ ಇದ್ದಾರೆ? ನಾಳೆ ಸರ್ಪಗಳೇ ಇಲ್ಲಿಂದ ಆಗೋಗ್ತದಲ್ವ? ಒಬ್ಬ ರಾಜನಾಗಿ ಚಕ್ರವರ್ತಿಯಾಗಿ ಜನಮೇಜಯ ಮಾಡ್ತಾ ಇರುವುದು ಸರಿಯಾ ಎನ್ನುವಂಥ ಒಂದು ಪ್ರಶ್ನೆ ಬಂದೇ ಬರುತ್ತದೆ. ಆ ಯಜ್ಞದಲ್ಲಿ ಯಾರೂ ಇರಲಿಲ್ವಾಗಿದ್ರೆ ಜ್ಞಾನಿಗಳು ಅಂತ? ಅಲ್ಲ. ನಿಮಗೆ ಸ್ವಾರಸ್ಯ ಏನು ಅಂತ ಹೇಳಿದರೆ, ಈ ಋತ್ವಿಜರದ್ದು ಪ್ರಶ್ನೆ ಕೇಳಿದ್ವಲ್ಲ, ಅಲ್ಲಿ ಸದಸ್ಯರಿದ್ದರು. ಅದನ್ನು ನೋಡಲಿಕ್ಕೆ, ಅನುಮೋದನೆ ಮಾಡಲಿಕ್ಕೆ, ಹೌದು ಇದು ಸರಿ ಅಂತ ಹೇಳಲಿಕ್ಕೆ. ಯಾರು ಅಂತ ಹೇಳಿದರೆ ಮುಖ್ಯವಾಗಿ ಅಲ್ಲಿದ್ದವರೇ ಸದಸ್ಯಶ್ಚಾಭವನ್ ವ್ಯಾಸ ಪುತ್ರ ಶಿಷ್ಯ ಸಹಾಯವಾನ್. ಸಾಕ್ಷಾತ್ ವೇದವ್ಯಾಸರೇ ಅಲ್ಲಿ ಕೂತಿದ್ದಾರೆ. ವೇದವ್ಯಾಸರು ತಮ್ಮ ಶಿಷ್ಯರೊಂದಿಗೆ, ತಮ್ಮ ಮಗ ಶುಕಾಚಾರ್ಯರೊಂದಿಗೆ ಅಲ್ಲಿ ಬಂದು ಕೂತಿದ್ದಾರೆ. ಅವರಿಗೆ ಸರ್ಪಯಾಗಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮಾಡು ಅಂತ. ನೋಡಿ, ಇದು ಆಶ್ಚರ್ಯ ನಮಗೆ ಕಾಣಿಸ್ತಾ ಇರುವುದು. ಬರೀ ವೇದವ್ಯಾಸರು ಮಾತ್ರ ಅಲ್ಲ, ಉದ್ದಾಲಕರಿದ್ದಾರಂತೆ, ಕಾಮಠರು ಅಂತ ಅವರು ಋಷಿಗಳು, ಶ್ವೇತಕೇತು, ಈ ರೀತಿ ನಾನಾ ವಿಧವಾದ ಋಷಿಗಳು ಬಂದು ಕೂತಿದ್ದಾರಂತೆ. ಎಲ್ಲರೂ ಕೂಡ ಅಹಿಂಸೆಯನ್ನು ಅನುಮೋದನೆ ಮಾಡುವರು, ಅಹಿಂಸೆಯನ್ನು ಹೇಳುವವರು, ಹಿಂಸೆಯನ್ನು ಹೇಳುವವರಲ್ಲ. ಆದರೆ ಅವರೆಲ್ಲ ಸುಮ್ಮನೆ ಇದ್ದಾರಂತೆ, ಅದಕ್ಕೆ ಅನುಮೋದನೆ ಮಾಡ್ತಾ ಇದ್ದಾರೆ. ಹೌದು ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಇವರೆಲ್ಲರೂ ಏನು ಮಾತಾಡ್ತಾ ಇಲ್ಲ ಅಂದರೆ, ಇದರ ಹಿಂದೆ ಒಂದು ಕಥೆ ಇದೆ. ಅದಕ್ಕಾಗಿ ಇವರೆಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ಏನು ಅಂತ ಹೇಳಿದ್ರೆ, ಇಡೀ ಸರ್ಪಗಳಿಗೆ ಇವತ್ತು ಒಂದು ಶಾಪ ಇದೆ. ಇನ್ಯಾರ ಶಾಪವೂ ಕೂಡ ಅಲ್ಲ, ಮತ್ತೆ ಹೆತ್ತ ತಾಯಿಯ ಶಾಪ. ನೋಡಿ, ಇದು ಬಹಳ ಸ್ವಾರಸ್ಯವಾದದ್ದು. ಕದ್ರುವಿನ ಶಾಪ. ಆ ಕದ್ರುವಿನ ಶಾಪದಿಂದಾಗಿ ಈ ರೀತಿ ಬಂದು ಬೀಳ್ತಾ ಇದ್ದಾರೆ. ಜನಮೇಜಯ ಮಾಡ್ತಾ ಇರುವಂತಹ ಯಾಗ ಏನಿದೆ, ಅದು ಕೇವಲ ಒಂದು ನೆಪ ಮಾತ್ರ. ಇದರ ಹಿಂದೆ ಕೆಲಸ ಮಾಡ್ತಾ ಇರುವುದೇನು ಅಂತ ಹೇಳಿದ್ರೆ, ಎಲ್ಲ ಸರ್ಪಗಳ ತಾಯಿ ಕದ್ರುವಿನ ಶಾಪ. ಏನು ಕದ್ರುವಿನ ಶಾಪ ಅಂತ ಹೇಳಿದರೆ, ಅಂದರೆ ಇದು ಮಹಾಭಾರತದಲ್ಲಿ ಅಲ್ಲಲ್ಲಿ ಇರುವುದನ್ನು ನಾನು ಒಟ್ಟು ಮಾಡಿ ಹೇಳ್ತಾ ಇದ್ದೇನೆ. ಹಿಂದೆ ಸಮುದ್ರ ಮಥನ ಆಯಿತು. ಆ ಸಮುದ್ರ ಮಥನದಲ್ಲಿ ಉಚ್ಚೈಶ್ರವಸ್ಸು ಅಂತ ಒಂದು ಕುದುರೆ ಬಂತಂತೆ. ನಿಜವಾಗ್ಲೂ ಕೂಡ ಬಿಳಿ ಕುದುರೆ ಅದು. ಈ ಕದ್ರು ವಿನುತ ಇವರಿಬ್ಬರು ಕಶ್ಯಪರ ಪತ್ನಿಯರು. ಅದರಲ್ಲಿ ಈ ಕದ್ರು ಈ ಎಲ್ಲ ಸರ್ಪಗಳ ತಾಯಿ, ವಿನತ ಗರುಡ ಹಾಗೂ ಅರುಣ ಇವರಿಬ್ಬರ ತಾಯಿ ಅವಳು. ಕದ್ರು ಹೀಗೆ ಕೇಳಿದ್ಲಂತೆ ವಿನತೆ ಹತ್ರ, ಉಚ್ಚಶ್ರವಸ್ ನೋಡಿದೀಯ ನೀನು? ಆ ಉಚ್ಚಶ್ರವಸ್ ಇದೆಯಲ್ವಾ, ಅದು ಯಾವ ಬಣ್ಣ? ಅದಕ್ಕೆ ವಿನತ ಸತ್ಯವಾಗಿ ಹೇಳ್ತಾಳೆ, ಯಾಕಂದ್ರೆ ನೋಡಿದಾಳೆ ಬಿಳಿ ಬಣ್ಣ. ಅದು ಬಿಳಿ ಅಲ್ವಾ ಅಂತ ಹೇಳ್ತಾಳೆ. ಈ ಕದ್ರು ಏನಿದ್ದಾಳೆ ವಿನತೆಗೆ ವಿರುದ್ಧವಾಗಿ ಮಾತಾಡುವಳು. ಅದಕ್ಕೆ ಹೇಳ್ತಾಳೆ, ಇಲ್ಲ ಕಪ್ಪು ಬಣ್ಣ. ಕದ್ರು ಕಪ್ಪು ಬಣ್ಣ, ಅದು ಉಚ್ಚಶ್ರವಸ್ಸು ಕಪ್ಪು ಬಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ವಿನತೆ ಹೇಳ್ತಾಳೆ, ಇಲ್ಲ ಬಿಳಿ ಬಣ್ಣ ನಾನು ನೋಡಿದ್ದೇನೆ ಅಂತ. ಅದಕ್ಕೆ ಪಂಥವನ್ನು ತೊಡೋಣ, ಚಾಲೆಂಜಾ ನಮ್ಮಲ್ಲಿ ಹೇಳ್ತೇವಲ್ಲ ಆ ರೀತಿ. ನಾಳೆ ನಾವಿಬ್ಬರು ಹೋಗಿ ಆ ಉಚ್ಚಶ್ರವಸ್ಸನ್ನು ನೋಡೋಣ. ಒಂದೊಮ್ಮೆ ಅದು ಕಪ್ಪು ಬಣ್ಣ ಇತ್ತು ಅಂತ ಹೇಳಿದರೆ ನೀನು ನನ್ನ ದಾಸಿ ಆಗಬೇಕು. ಒಂದು ಪಕ್ಷ ನೀನು ಹೇಳಿದಾಗ ಬಿಳಿ ಬಣ್ಣ ಇತ್ತು ಅಂತ ಹೇಳಿದ್ರೆ ನಾನು ನಿನ್ನ ದಾಸಿ ಆಗ. ವಿನತೆ ಒಪ್ಪಿದ್ಲ, ಆಯಿತು ನೋಡಿಬಿಡೋಣ, ಯಾಕಂದ್ರೆ ನಾನು ನೋಡ್ಕೊಂಡು ಬಂದಿದ್ದೇನೆ ಬಿಳಿ ಇದೆ, ಅದು ಇವಳಿಗೆ ಬುದ್ಧಿ ಸರಿ ಇಲ್ಲ, ನಾಳೆ ನನ್ನ ದಾಸಿ ಆಗ್ತಾಳೆ ಅಂತ ಹೇಳಿ ಆಯಿತು ಅಂತ ಒಪ್ಕೊಂಡ್ಲು. ಆಯಿತು ನಾಳೆ ಹೋಗಿ ನೋಡೋಣ ಅಂತ ಈ ರೀತಿ ಹೇಳಿದ ಕದ್ರು ಸೀದಾ ಮನೆಗೆ ಬಂದ್ಲು. ಮನೆಗೆ ಬಂದು ಎಲ್ಲ ನಾಗಗಳನ್ನು ತನ್ನ ಮಕ್ಕಳನ್ನು ಕರೆದು ಹೇಳ್ತಾಳೆ, ನೋಡಿ ನಾನು ವಿನತೆಗೆ ಈ ರೀತಿ ಪಂಥಾಹ್ವಾನವನ್ನು ಮಾಡಿ ಬಂದಿದ್ದೇನೆ. ನಾಳೆ ಆ ಉಚ್ಚೈಶ್ರವಸ್ಸು ಏನಿದೆ ಬಿಳಿಯಾದ ಉಚ್ಚೈಶ್ರವಸ್ಸು ಕಪ್ಪಾಗಿ ಕಾಣಬೇಕು. ಅದಕ್ಕೆ ನೀವೆಲ್ಲ ಹೋಗಿ ಆ ಕುದುರೆಗೆ ಸುತ್ತಕೊಳ್ಬೇಕು ಅಂತ ಹೇಳಿ. ಆ ಕುದುರೆಗೆ ನೀವೆಲ್ಲ ಹೋಗಿ ಸುತ್ತಕೊಳ್ಬೇಕು. ಅವಾಗ ಏನಾದರೂ ಅದು ಕಪ್ಪು ಕಾಣಿಸ್ತದೆ, ಅವಾಗ ನಾನು ಗೆಲ್ತೇನೆ, ವಿನುತ ನನ್ನ ದಾಸಿ ಆಗ್ತಾಳೆ. ಪಾಪ ಸರ್ಪಗಳು ಒಪ್ಪಲಿಲ್ವಂತೆ. ಇಲ್ಲ, ಈ ತಪ್ಪು ಕೆಲಸ ನಾವು ಮಾಡೋಲ್ಲಪ್ಪ ಅಂತ. ಈ ಕೆಲಸ ನಾವು ಮಾಡೋಲ್ಲ, ಯಾಕಂದರೆ ಪಾಪ ಯಾರಿಗೂ ಮೋಸ ಈ ಮೋಸ ಮಾಡುವ ಕೆಲಸ ನಾವು ಮಾಡ್ಲಿಕ್ಕೆ ಹೋಗೋಲ್ಲ ಅಂತ. ಅದನ್ನು ಕೇಳಿ ಕದ್ದುವಿಗೆ ಕೋಪ ಬಂತಂತೆ. ನಾನು ಹೇಳಿದ್ದನ್ನು ಮಾಡಲ್ವ ನೀವು? ಅಮ್ಮ ಹೇಳಿದ್ದನ್ನು ಮಾಡಲ್ವ ನೀವು? ಅದಕ್ಕೋಸ್ಕರ ಅವಳು ಶಾಪ ಕೊಟ್ಲು ನೋಡಿ, ಸರ್ಪಸತ್ರೆ ವರ್ತಮಾನೆ ಪಾವಕೋವ ಪ್ರದಕ್ಷತಿ. ನೋಡಿ, ಮುಂದೆ ಜನಮೇಜಯ ಒಂದು ಯಾಗ ಮಾಡ್ತಾನೆ, ಆ ಯಾಗದಲ್ಲಿ ನೀವೆಲ್ಲ ಸತ್ತು ಹೋಗ್ತೀರಿ ಅಂತೇಳಿ ಶಾಪ ಕೊಟ್ಟು.
ವಾಸ್ತವಿಕವಾಗಿ ಈ ವಿಷಯವನ್ನು ಕೇಳಿ ಆ ಸರ್ಪಗಳು ನಡುಗು ಹೋಗಿಬಿಟ್ವಂತೆ. ಅಯ್ಯೋ, ಇದೇನು ಹೆತ್ತ ತಾಯಿ ಯಾವಾಗಲೂ ಈ ರೀತಿ ಶಾಪ ಕೊಡುವುದುಂಟುಂಟ ಮಕ್ಕಳಿಗೆ ಅಂತ. ಅದು ಕಾರ್ಕೋಟಕ ಅಂತ ಒಬ್ಬ ಭಯಂಕರ ವಿಷದ ಸರ್ಪ. ಅವನಿಗೆ ಗೊತ್ತಾಯ್ತು. ಅವನು ಬಂದು ಹೇಳ್ತಾನೆ ಅಮ್ಮನಿಗೆ, ಇಲ್ಲಮ್ಮ, ನಾವು ಬರ್ತೇವೆ, ನಾವು ಹೋಗಿ ಸುತ್ತಾಕೊಳ್ತೇವೆ ಅಂತ. ಆಯಿತು ಹೋಗ್ರಿ, ಸುತ್ತಾಕೊಳ್ರಿ ಅಂತ ಹೇಳಿದ್ಲು. ಮತ್ತೆ ಹೋಗಿ ಸುತ್ತಾಕೊಂಡ್ಲು. ಸುತ್ತಾಕಿ ಇವಳು ಗೆದ್ಲು, ವಿನತ ಇವಳು ದಾಸಿ ಆದ್ಲು. ಅದು ಮತ್ತೆ ಬೇರೆ ಪ್ರಶ್ನೆ. ಈ ಶಾಪ ಏನಿದೆ, ಈ ಶಾಪದಿಂದಾಗಿ ಇವತ್ತು ಸಾಯಲಿಕ್ಕೆ ಹೊರಟು. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಈ ಕದ್ರುವಿನ ಮಕ್ಕಳ ಪೈಕಿ ಹಿರಿಯ ಮಗ ಯಾರು ಅಂತ ಹೇಳಿದ್ರೆ ಅವನೇ ಶೇಷ ಅಥವಾ ಅನಂತ ಅಂತ ಯಾರನ್ನು ಕರಿತೇವೆ, ಅವನು ಹಿರಿಯ ಮಗ. ಎರಡನೆಯವನ ಯಾರು ಅಂದರೆ ಅವನೇ ವಾಸುಕಿ. ನಂತರ ಉಳಿದ ನಾನಾ ವಿಧವಾದ ಅವರದ್ದು ಇದು ವಂಶ ಇದೆ, ಮಕ್ಕಳಿದ್ದಾರೆ. ಅದರಲ್ಲಿ ಈ ಶೇಷ ಏನು ಮಾಡಿದ ಅಂತ ಹೇಳಿದ್ರೆ, ಅವನಿಗೆ ಈ ನಾಗಗಳ ಸ್ವಭಾವ ಹಿಡಿಸ್ತಿಲ್ವಂತೆ. ಯಾಕಂತ ಹೇಳಿದ್ರೆ ಯಾವಾಗ ನೋಡಿದ್ರು ಕೋಪ, ದ್ವೇಷ. ಅದು ಇವಾಗ ಗರುಡನನ್ನು ಕಂಡ್ರೆ ಆಗೋಲ್ಲ, ಗರುಡನಿಗೆ ಈ ಹಾವುಗಳನ್ನು ಕಂಡ್ರೆ ಆಗೋಲ್ಲ. ಇದೆಲ್ಲ ಶೇಷನಿಗೆ ಹಿಡಿಸ್ತಿಲ್ವಂತೆ. ಬೇಡಪ್ಪ, ಅದಕ್ಕೆ ಸರಿಯಾಗಿ ಅಮ್ಮ ಬೇರೆ ಏನೇನೋ ಹೇಳೋದು, ಹೋಗಿ ಹಾಗೆ ಮಾಡ್ರಿ ಹೀಗೆ ಮಾಡ್ರಿ ಅಂತ ತಪ್ಪು ದಾರಿ ಹಿಡಿಸೋದು. ಶೇಷನಿಗೆ ತುಂಬ ಬೇಸರ ಆಯ್ತಂತೆ. ಬೇಸರ ಆಗಿ ಅವನು ಈ ಚತುರ್ಮುಖ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ನಂತೆ. ನಾನಾ ವಿಧ ಕಡೆ, ಹಿಮಾಲಯ, ಗಂಧಮಾದನ ಪರ್ವತ ಮುಂತಾದವು ಕಡೆ ನಿಂತುಕೊಂಡು ತಪಸ್ಸನ್ನು ಮಾಡಿ ತಪಸ್ಸಿನಿಂದ ಚತುರ್ಮುಖ ಬ್ರಹ್ಮದೇವರನ್ನು ಒಲಿಸ್ಕೊಂಡ. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಏನು ಬೇಕು ಕೇಳು ಅಂತ. ನಾನು ಈ ನನ್ನ ತಮ್ಮಂದಿರೊಟ್ಟಿಗಿರೋಲ್ಲ ಅಂತ ಹೇಳ್ತಾರೆ ಶೇಷ. ಯಾಕಂದರೆ ಇವ್ರ ಬುದ್ಧಿ ಸರಿ ಇಲ್ಲ, ನಾನು ಇವರೊಟ್ಟಿಗಿರೋಲ್ಲ, ನಾನು ಬೇರೆ ಆಗಿರ್ತೇನೆ, ನನಗೆ ಅನುಗ್ರಹ ಮಾಡುವುದು. ಚತುರ್ಮುಖ ಬ್ರಹ್ಮದೇವರು ಆಯಿತು ಅಂತ ಒಪ್ತಾರೆ. ನೀನು ಭೂಮಿಯ ಕೆಳಗೆ ನಿಂತು ಇಡೀ ಭೂಮಿಯನ್ನು ಹೊರುವವನಾಗೋದು, ಆಶೀರ್ವಾದವನ್ನು ಮಾಡ್ತಾನೆ. ಆ ರೀತಿ ಇವತ್ತು ಕೂಡ ಇಡೀ ಬ್ರಹ್ಮಾಂಡವನ್ನು, ಭೂಮಿಯನ್ನು ಹೊತ್ತಿರುವವನು ಯಾರು ಅಂತ ಹೇಳಿದ್ರೆ ಶೇಷ. ಅಷ್ಟು ಮಾತ್ರ ಅಲ್ಲ, ನಂತರ ವಿಷ್ಣುವಿನ ಅನುಗ್ರಹದಿಂದ ವಿಷ್ಣುವಿನ ಹಾಸಿಗೆಯಾಗಿ ಹೋಗಿಬಿಡ್ತಾನೆ. ಆಮೇಲೆ ಆನಂತರ ಎಲ್ಲ ಸರ್ಪಗಳ ರಾಜನಾಗುವವನು ಯಾರು ಅಂದರೆ ವಾಸುಕಿ. ನೋಡಿ, ಅದರಿಂದಾಗಿ ಇವತ್ತು ನಾವು ಏನು ಸರ್ಪಗಳ ಆರಾಧನೆಯನ್ನು ಮಾಡ್ತೇವೆ, ಅದರಲ್ಲಿ ನಾಗರಾಜ ಅಂತ ನಾವು ಆರಾಧನೆಯನ್ನು ಮಾಡುವುದು ವಾಸುಕಿಯನ್ನು. ಆದರೆ ನಿಜವಾಗಲೂ ನಾಗರಾಜ ಯಾರು ಅಂದರೆ ಶೇಷ, ನಿಜವಾಗ ಅವನು. ಮತ್ತೆ ಅವನನ್ನು ಬಿಟ್ಟರೆ ವಾಸುಕಿ. ಯಾಕಂದರೆ ಶೇಷ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಬೇಡ ನನಗೆ. ಹಾಗಿದ್ರೂ ಇವತ್ತು ನಾವು ಸೇರಿಸ್ತೇವೆ ಸರ್ಪಾರಾಧನೆಯಲ್ಲಿ ಆ ಶೇಷರನ್ನು ಕೂಡ. ಹಾಗಿದ್ರೂ ವಾಸುಕಿ ಮುಖ್ಯವಾಗಿ ನಾಗರಾಜ ಅಂತ ಆರಾಧಿಸಲ್ಪಡುವಂಥವು. ಆ ವಾಸುಕಿ ಏನು ಮಾಡಿದ ಅಂತ ಹೇಳಿದರೆ ಚಿಂತಾಕ್ರಾಂತನಾದ. ಏನು ಮಾಡೋಣ ಇವಾಗ? ಯಾಕಂತ ಹೇಳಿದ್ರೆ ಅಮ್ಮ ಏನೋ ಶಾಪ ಕೊಟ್ಟು ಬಿಟ್ಟಿದ್ದಾಳೆ. ಈ ಶಾಪಕ್ಕೆ ಪರಿಹಾರ ಹೇಗೆ? ಅದಕ್ಕೆ ಉಳಿದ ಎಲ್ಲ ನಾಗಗಳನ್ನು ಒಟ್ಟು ಸೇರಿಸಿದ್ದಾನೆ. ಒಟ್ಟು ಸೇರಿಸಿ ಅವನು ಒಂದು ಮಾತು ಹೇಳ್ತಾನೆ, ಸರ್ವೇಷಾಮಪಿ ಶಾಪಾನಾಂ ಪ್ರತಿಘಾತೋ ನ ವಿದ್ಯತೆ ನತು ಮಾತ್ರ ಅಭಿಷಿಪ್ತಾನಾಂ ಮೋಕ್ಷೋ ವಿದ್ಯೇತ ಪನ್ನಗಾಹ. ಯಾರೇ ಶಾಪ ಕೊಟ್ಟರು, ಯಾವುದೇ ಶಾಪ ಕೊಟ್ಟರು ಅದಕ್ಕೆ ಏನಾದರೂ ಒಂದು ಪ್ರಾಯಶ್ಚಿತ್ತ ಇದೆಯಂತೆ. ಆದರೆ ಹೆತ್ತ ತಾಯಿ ಕೊಡುವ ಶಾಪ ಏನಿದೆ ಅದಕ್ಕೆ ಬೇರೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತೇಳಿ. ಯಾವತ್ತೂ ಹೆತ್ತ ತಾಯಿ ಮಕ್ಕಳಿಗೆ ಶಾಪ ಕೊಡೋಲ್ಲ. ಅದಕ್ಕೆ ನಾನು ಹೆತ್ತ ತಾಯಿ ಅಂತ ಹೇಳೋದು. ನೋಡಿ, ಇತಿಹಾಸದಲ್ಲಿ ಹೆತ್ತ ತಾಯಿಯೇ ತನ್ನ ಮಕ್ಕಳಿಗೆ ಶಾಪ ಕೊಟ್ಟೋದು ಅಂದರೆ ಇದೊಂದೇ, ಕದ್ರು ಮಾತ್ರ. ಯಾಕಂದರೆ ಅದರಲ್ಲೂ ಕೂಡ ಹೆತ್ತ ತಾಯಿಗೆ ಗಂಡು ಮಕ್ಕಳು ಅಂದರೆ ತುಂಬ ಪ್ರೀತಿ ಇರ್ತದೆ. ಆ ಗಂಡು ಮಕ್ಕಳಿಗೆ ಶಾಪ ಕೊಡಲಿಕ್ಕೆ ಹೋಗೋಲ್ಲ ಯಾವತ್ತೂ ಕೂಡ ಅಷ್ಟೇ. ಆದರೆ ಇವಳು ಕೊಟ್ಟು ಬಿಟ್ಟಿದ್ದಾಳೆ. ಇದು ಬಹಳ ಚಿಂತೆಗೆ ಕಾರಣವಾಗಿದೆ ವಾಸುಕಿಗೆ. ಅದಕ್ಕೋಸ್ಕರ ವಾಸುಕಿ ತಾನು ಎಲ್ಲ ನಾಗಗಳ ಹತ್ರ ಕೇಳಿದ, ಇವಾಗ ನಾವು ಏನು ಮಾಡೋಣ? ನನಗೆ ಇನ್ನೊಂದೇನು ಆಶ್ಚರ್ಯ ಅಂತ ಹೇಳಿದರೆ, ಈ ರೀತಿ ನಮ್ಮಮ್ಮ ಶಾಪ ಕೊಡಬೇಕಾದ್ರೆ ನಮಗೆ ಚತುರ್ಮುಖ ಬ್ರಹ್ಮದೇವರು ಅಲ್ಲೇ ಇದ್ದರು. ನೋಡಿ, ವಾಸ್ತವಿಕವಾಗಿ ಚತುರ್ಮುಖ ಬ್ರಹ್ಮದೇವರು ದೇವತೆಗಳೊಂದಿಗೆ ಅಲ್ಲಿಗೆ ಏನೋ ಬಂದಿದ್ದರಂತೆ. ಅವರೇ ಅದನ್ನು ಕೇಳಿಸ್ಕೊಂಡಿದ್ದಾರಂತೆ. ಈ ಕದ್ರು ಶಾಪ ಕೊಟ್ಟಿದ್ದನ್ನು ಕೇಳಿಸ್ಕೊಂಡು ಸುಮ್ಮನೆ ಇದ್ರಂತೆ. ವಾಸುಕಿಗೆ ಇದು ಇನ್ನೂ ಆಶ್ಚರ್ಯ ಆಗ್ತಾಯಿಲ್ಲ. ಯಾಕಂದರೆ ಚತುರ್ಮುಖ ಬ್ರಹ್ಮದೇವರು ಯಾಕೆ ಏನೂ ಹೇಳಲಿಲ್ಲ? ಯಾವಳೇ ಒಬ್ಬಳು ತಾಯಿ ತಾನೇ 9 ತಿಂಗಳು ಒಂದು ಗರ್ಭವನ್ನು ಹೊತ್ತು ಕೆಳಗೆ ಬಂದಮೇಲೆ ನೀನು ಹಾಳಾಗಿ ಹೋಗು ಅಂತ ಶಾಪ ಕೊಡುವುದುಂಟ? ಇದನ್ನು ಯಾರಾದರೂ ನೋಡಿ ಸುಮ್ಮನೆ ಕೂರ್ತಾರ? ಇವತ್ತು ನಮ್ಮ ಮನೆಯಲ್ಲಿ ಯಾರಾದರೂ ಆ ರೀತಿ ಹೇಳಿದ್ರು ಕೂಡ, ಏನು ಮಾತಾಡ್ತಾ ಇದೆಯಾ, ನಿನ್ನ ಮಕ್ಕಳಿಗೆ ನೀನು ಶಾಪ ಕೊಡ್ತೀಯಾ, ನಿಂಗೆ ತಲೆ ಸರಿ ಇಲ್ವಾ ಅಂತ ನಾವು ಬೈತೇವೆ. ಚತುರ್ಮುಖ ಬ್ರಹ್ಮದೇವರು ಯಾಕೆ ಕದ್ರುವಿಗೆ ಈ ರೀತಿ ಹೇಳಿಲ್ಲ ಅಂತ ಈ ಮಾತು ವಾಸುಕಿಗೆ ಬಂತು. ಇದು ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಅಂತ ಎಲ್ಲರ ಹತ್ರನೂ ಕೇಳಿದ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಸಜೆಷನ್ಗಳನ್ನು ಕೊಟ್ಟರು ನಾಗಗಳು. ಕೆಲವು ಹೇಳಿದರು, ಇಲ್ಲ ನಾವು ಬ್ರಾಹ್ಮಣರಾಗಿ ಹೋಗ್ಬಿಡೋಣ, ಬ್ರಾಹ್ಮಣರಾಗಿ ಹೋಗಿ ಜನಮೇಜಯನಿಗೆ ಹೇಳೋಣ, ನೋಡಿ ಈ ಯಜ್ಞ ಮಾಡಬೇಡ ನೀನು, ಇದರಿಂದ ನಿನಗೆ ಒಳ್ಳೇದಾಗೋಲ್ಲ. ಮತ್ತು ಕೆಲವರು ಹೇಳಿದ್ರು, ಇಲ್ಲ ನಾವು ಮಂತ್ರಿಗಳಾಗಿ ಹೋಗೋಣ, ಮಂತ್ರಿಗಳ ವೇಷದಲ್ಲಿ ಹೋಗಿ ಜನಮೇಜಯನಿಗೆ ಸಲಹೆಯನ್ನು ಕೊಡೋಣ, ನೋಡು ಏನಾಗಬೇಕಿತ್ತು ಅದಾಯಿತು, ನೀನು ಈ ಸರ್ಪಯಾಗದಿಂದ ಇವಾಗ ಯಾರನ್ನು ಉಳಿಸ್ಲಿಕ್ಕಾಗೋಲ್ಲ, ಸಾಯಿಸ್ಲಿಕ್ಕಾಗೋಲ್ಲ,
ನಿಮ್ಮಪ್ಪ ಸಾಯಲಿಕ್ಕೆ ಯಾರ ಕಾರಣ ಅಲ್ಲ, ಮತ್ತೆ ಅವನ ಆಯುಷ್ಯ ಮುಗಿದಿತ್ತು ಹೋಯ್ತು, ಈ ರೀತಿ ಹೇಳೋಣ ಅಂತ. ಇನ್ನು ಕೆಲವರು ಹೇಳ್ತವೆ, ಇನ್ನೊಂದು ಕೆಲವು ನಾಗ ಹೇಳ್ತವೆ ಇದೆಲ್ಲ ಏನಿಲ್ಲ, ಯಾರು ಯಜ್ಞ ಮಾಡ್ಲಿಕ್ಕೆ ಹೋಗ್ತಾರಲ್ವಾ ಋತ್ವಿಜರು ಅವರನ್ನೇ ಕಚ್ಚಿಬಿಡೋಣ, ಸತ್ತೋಗ್ಬಿಡ್ತಾರೆ, ಆಮೇಲೆ ಯಜ್ಞವೇ ನಡೆಯುವುದಿಲ್ಲ. ಇನ್ನು ಕೆಲವು ಹೇಳ್ತಾರೆ ಇಲ್ಲ, ನಾವು ಹೋಗಿ ಅಲ್ಲಿರುವಂತಹ ಪಾತ್ರೆ ಪಗಡೆ ಮುಂತಾದವುಗಳಲ್ಲಿ ಕೂತು ಹೆದರಿಸೋಣ, ಹೆದರ್ಕೊಂಡು ಓಡಿ ಹೋಗ್ತಾರೆ, ನಮ್ಮ ನೋಡಿ ಈ ರೀತಿ ನಾನಾ ವಿಧವಾದ ಉಪಾಯಗಳನ್ನು ಹೇಳ್ತಾರೆ. ವಾಸುಕಿಗೆ ಇದು ಯಾವುದು ಇಷ್ಟ ಆಗಲಿಲ್ಲ. ಇದು ನೀವು ಹೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳ್ತಾನೆ, ಇದು ಯಾವುದು ಸರಿಯಲ್ಲ ಇದು ಅಂತ. ಅದಕ್ಕೆ ಯೋಚನೆ ಮಾಡ್ಬೇಕಾದ್ರೆ ಏಲಾಪತ್ರ ಅಂತ ನೋಡಿ ಒಂದು ನಾಗ, ಅವನು ಹೇಳ್ತಾನೆ ನಾನು ಒಂದು ವಿಷಯ ನಿಮಗೆ ಹೇಳ್ತೇನೆ ಅಂತ. ಯಾವಾಗ ನಮ್ಮಮ್ಮ ಶಾಪ ಕೊಡ್ಲಿಕ್ಕೋಸ್ಕರ ಉದ್ಯುಕ್ತಳಾದ್ಲು ನಮಗೆಲ್ರಿಗೂ ಕೂಡ, ನಾನವಾಗ ಸಣ್ಣವನಿದ್ದೆ. ಅವಾಗ ಚತುರ್ಮುಖ ಬ್ರಹ್ಮದೇವರು ದೇವತೆಗಳೆಲ್ಲ ಬಂದದ್ದನ್ನು ನಾನು ನೋಡಿದೆ. ನೋಡಿ ನನಗೆ ಹೆದರಿಕೆ ಆಗ್ಬಿಡ್ತು. ನಾನೋಗಿ ನಮ್ಮಮ್ಮನ ಈ ಮಡಿಲಲ್ಲಿ ಮಲ್ಕೊಂಡ್ಬಿಟ್ಟೆ, ಸೀದಾ ಹೋಗಿ ಅಮ್ಮನ ಮಡಿಲಲ್ಲಿ ಮಲ್ಕೊಂಡ್ಬಿಟ್ಟೆ ನಾನು, ಅಂದರೆ ನಾಗವೇ. ಆಗ ಕೆಲವು ಮಾತುಗಳನ್ನು ನಾನು ಕೇಳಿಸ್ಕೊಂಡೆ. ಏನು ಅಂತ ಹೇಳಿದರೆ, ದೇವತೆಗಳೆಲ್ಲರೂ ಕೂಡ ಬ್ರಹ್ಮದೇವರ ಹತ್ರ ಹೇಳಿದ್ರಂತೆ, ಏನು ಚತುರ್ಮುಖ ಬ್ರಹ್ಮದೇವರೇ, ಹೆತ್ತ ತಾಯಿಯೇ ತನ್ನ ಮಕ್ಕಳಿಗೆ ಈ ರೀತಿ ಶಾಪ ಕೊಟ್ಟದ್ದು ನಾವು ಎಲ್ಲೂ ನೋಡಿಲ್ವಲ್ಲ, ಇದೇನೇ ರೀತಿ ಶಾಪ ಕೊಟ್ಬಿಟ್ಟಿದ್ದಾಳಲ್ಲ ಇವಳು, ನೀವು ಕೂಡ ಸುಮ್ಮನೆ ಇದ್ದೀರಲ್ವ, ನೀವು ಇದಕ್ಕೇನು ಮಾತಾಡ್ತಾ ಇಲ್ವಲ್ಲ, ಏನಿದ್ರ ಅರ್ಥ ಅಂತ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ರಂತೆ, ನೋಡಿ ಏನಾಗಬೇಕಾಗಿದೆಯೋ ಅದೇ ಆಗತ್ತೆ. ಕದ್ರು ಏನು ಶಾಪ ಕೊಟ್ಲು ಅದನ್ನು ನಾನು ಯಾಕೆ ಸುಮ್ಮನೆ ಅನುಮೋದನೆಯನ್ನು ಮಾಡಿದೆ, ಒಪ್ಪಿಕೊಂಡೆ ಅಂತ ಹೇಳಿದರೆ ಜಗತ್ತಿನೆಲ್ಲ ಆ ರೀತಿ ಆಗಬೇಕಿತ್ತು. ಇವತ್ತೇನಾಗಿದೆ ಅಂದರೆ ಅವಾಗ ಹೇಳ್ತಾ ಇರೋದು ಚತುರ್ಮುಖ ಬ್ರಹ್ಮದೇವರು, ಸರ್ಪಗಳ ಸಂತಾನ ಮಿತಿಮೀರಿ ಹೋಗಿದೆ ಅಂತ ಹೇಳಿ, ಮಿತಿಮೀರಿ ಹೋಗಿದೆ ಸರ್ಪಗಳ ಸಂತಾನ. ಅಷ್ಟು ಮಾತ್ರ ಅಲ್ಲ, ಎಲ್ಲಿ ನೋಡಿದರೂ ಕೂಡ ಮನುಷ್ಯರಿಗೆ ತುಂಬ ಉಪದ್ರ ಕೊಡ್ತಾ ಇದ್ದಾವೆ ಸರ್ಪಗಳು. ಅದರಿಂದಾಗಿ ಈ ಸರ್ಪಗಳ ಸಂತಾನ ಏನಿದೆ ಅದು ನಾಶ ಆಗಬೇಕು. ಅದರಿಂದಾಗಿಯೇ ಇದು ದೇವರಿಂದಲೇ ಈ ರೀತಿ ಶಾಪ ಕೊಡಿಸಲ್ಪಟ್ಟದ್ದು ಕದ್ರುವಿನ ಮೂಲಕ. ಅದಕ್ಕಾಗಿ ಒಂದು ಸಲ ಎಲ್ಲ ನಾಶಗಳು ಹೋಗಬೇಕು, ಸರ್ಪಗಳೆಲ್ಲ ಹೋಗಬೇಕು. ಅದಕ್ಕೆ ದೇವತೆಗಳೆಲ್ಲ ಕೇಳ್ತಾರೆ, ಸರ್ಪಗಳೆಲ್ಲ ಹೊರಟೋಯ್ತು ಅಂದರೆ ನಾಳೆ ಸರ್ಪ ಜಾತಿಯೇ ಇಲ್ಲ ಅಂತ ಆಗ್ತದಲ್ವ, ಯಾಕಂದರೆ ಎಲ್ಲ ಸರ್ಪಗಳು ಹಾಳಾಗಿ ಹೋಗಲಿ ಸತ್ಯ ಹೋಗಲಿ ಇಂಥ ಸರ್ಪ ಆಗೋದಿಲ್ಲ ಅಂತ ಹೇಳಿದಾಳಲ್ವ ಅಂತ ಹೇಳಿದರೆ, ಅದು ಒಂದು ಒಳ್ಳೆ ಮಾತು ಹೇಳ್ತಾರೆ ಮಾತ್ರ ಚತುರ್ಮುಖ ಬ್ರಹ್ಮದೇವರು. ಈ ಸರ್ಪಯಾಗದಲ್ಲಿ ಮುಂದೆ ಜನಮೇಜಯನ ಯಾಗದಲ್ಲಿ ಸಾಯುವಂಥವುಗಳು ಎಂಥ ಸರ್ಪಗಳು ಅಂತೇಳಿದರೆ, ಅಧಾರ್ಮಿಕವಾಗಿ ಅನ್ಯಾಯವಾಗಿ ಬದುಕುತ್ತಾ ಇರುವಂತಹ ಸರ್ಪಗಳು. ಯಾವ ಸರ್ಪದ ಜಾತಿ ನ್ಯಾಯವಾಗಿದೆಯೋ, ನ್ಯಾಯವಾಗಿ ಧರ್ಮದಿಂದ ಬದುಕುತ್ತಾ ಇದೆಯೋ ಅಂಥ ಸರ್ಪಗಳು ಬದುಕ್ತವೆ ಸರ್ಪಯಾಗದಲ್ಲಿ. ಅವುಗಳು ಹಾಳಾಗುವುದಿಲ್ಲ, ಸತ್ತೋಗುವುದಿಲ್ಲ. ಅನ್ಯಾಯದಿಂದ ಬದುಕುವ ಸರ್ಪಗಳೆಲ್ಲವೂ ನಾಶ ಆಗ್ತವೆ. ಈ ರೀತಿ ಚತುರ್ಮುಖ ಬ್ರಹ್ಮದೇವರು ಹೇಳಿದರು. ಅದರಿಂದಾಗಿ ನಾವಿವತ್ತು ತಿಳ್ಕೊಳ್ಬೇಕಾದದ್ದೇನು ಅಂದರೆ, ಆ ಸರ್ಪಯಾಗದಲ್ಲಿ ಸತ್ತ ಸರ್ಪಗಳೇನಿದ್ದಾವೆ ಎಲ್ಲ ಕೆಟ್ಟ ಸರ್ಪಗಳು. ಅಂದರೆ ಕೆಟ್ಟ ಸರ್ಪಗಳು, ಸರ್ಪಗಳಲ್ಲೂ ಕೆಟ್ಟದ್ದು ಒಳ್ಳೆಯದು ಅಂತಿದೆಯಾ? ಹೌದು. ನೋಡಿ, ಸರ್ಪಗಳಲ್ಲಿಯೂ ಕೂಡ ಒಂದು ನ್ಯಾಯ ಇದೆ. ನಾವು ಉಪದ್ರ ಕೊಡೋದು, ಇವತ್ತು ನಾವೇನು ಸರ್ಪಗಳನ್ನು ನೋಡ್ತೇವೆ, ನಾವು ಉಪದ್ರ ಕೊಡದೆ ನಮ್ಮ ಉಪದ್ರ ಕೊಡ್ಲಿಕ್ಕೆ ಬರೋಲ್ಲ. ಅವುಗಳ ಪಾಡಿಗೆ ಎಲ್ಲೋ ಇರ್ತವೆ ಅವುಗಳು. ನಾವು ಅವುಗಳೇನಾದರೂ ಉಪದ್ರ ಕೊಡ್ತೇವೆ ಅಂತ ಭಯ ಬಂತು ಅಂತೇಳಿದರೆ ಅದಕ್ಕೆ ನೋಡಿ ಮೊದಲು ಕಚ್ಚೋಲ್ಲ, ಮೊದಲು ಹೆಡೆ ಬಿಚ್ಚಿತಾವಷ್ಟೆ, ಹೆಡೆ ಬಿಚ್ಚಿ ಹೆದರಿಸ್ತವೆ, ಆಮೇಲೆ ಕಚ್ಚುವುದು. ಅದು ಅವುಗಳಿಗೆ ಭಯ ಬಂದರೆ ಮಾತ್ರ, ಇಲ್ದಿದ್ರೆ ಇಲ್ಲ, ಅವು ಪಾಡಿಗೆ ಹೋಗ್ತಾ ಇರ್ತವೆ. ನಿಮ್ಮ ಪಾಡಿಗೆ ನೀವಿದ್ರೆ ಅವು ಪಾಡಿಗಳು ಹೋಗ್ತಾ ಇರ್ತವೆ. ಯಾಕಂದರೆ ಅವುಗಳು ಒಂದು ನ್ಯಾಯ ಇದೆ. ಆ ರೀತಿ ಯಾವ ನ್ಯಾಯದಲ್ಲಿ ಧರ್ಮದಲ್ಲಿ ಬದುಕುತ್ತಾ ಇದ್ದಾವೆ ಅಂಥ ಸರ್ಪಗಳು ಮಾತ್ರ ಉಳಿತಾವೆ, ಉಳಿದ ಸರ್ಪಗಳು ಹೋಗ್ತವೆ. ಹೌದು, ಆ ಸರ್ಪಗಳಾದರೂ ಕೂಡ ಉಳಿಯುವುದು ಯಾವ ರೀತಿಯಿಂದ ಅಂತ ದೇವತೆಗಳು ಪ್ರಶ್ನೆ ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ರಂತೆ, ಜರತ್ಕಾರು ಎಂಬಂತಹ ಬ್ರಾಹ್ಮಣನಿಗೆ ಜರತ್ಕಾರು ಎಂಬಂತಹ ಕನ್ಯೆಯಿಂದ ಹುಟ್ಟುವ ಮಗ ಏನಿದ್ದಾನೆ ಅವನಿಂದಾಗಿ ಈ ಯಾಗ ನಿಲ್ತದೆ ಅಂತ ಇಷ್ಟೇ ಹೇಳಿ ಹೋದ್ರಂತೆ. ಚತುರ್ಮುಖ ಬ್ರಹ್ಮದೇವರು ಹೋದ್ರಂತೆ. ಇದನ್ನ ಏಲಾಪತ್ರ ಎಂಬಂತಹ ಒಬ್ಬ ಸರ್ಪ ಏನಿದ್ದಾನೆ ಇವನು ವಾಸುಕಿಗೆ ಹೇಳ್ತಾನೆ, ನೋಡು ವಾಸುಕಿ, ಇದರಿಂದ ಇವಾಗ ಒಂದು ಕೆಲಸ ಆಗಬೇಕಾಗಿದೆ. ಏನಂದರೆ, ವಾಸುಕಿಗೆ ಒಬ್ಬಳು ತಂಗಿ ಇದ್ಲು. ಅವಳು ಯಾರು ಅಂದರೆ ಅವಳೇ ಜರತ್ಕಾರು ಅಂತ. ಈ ಜರತ್ಕಾರುವಿನ ಜರತ್ಕಾರುವನ್ನ ಅದೇ ಹೆಸರಿನ ಒಬ್ಬ ಗಂಡಸಿಗೆ ಕೊಟ್ಟು ಮದುವೆ ಮಾಡಬೇಕು. ಜರತ್ಕಾರು ಎಂಬ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದರೆ ಅವರಿಬ್ಬರ ದಾಂಪತ್ಯದಿಂದ ಬರುವಂತಹ ಮಗ ಏನಿದ್ದಾನೆ ಅವನು ನಮ್ಮ ಇಡೀ ವಂಶವನ್ನು ಉಳಿಸ್ತಾನೆ ಅಂತ ಏಲಾಪತ್ರ ಹೇಳ್ತಾನೆ. ಇದನ್ನು ಕೇಳಿ ವಾಸುಕಿ ಖುಷಿಯಾಯಿತು. ಓ, ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದಾರೆ. ಯಾಕಂದರೆ ಇದನ್ನು ನನಗೂ ಕೂಡ ಹೇಳಿದ್ದಾರೆ ಚತುರ್ಮುಖ ಬ್ರಹ್ಮದೇವರು.
ಹಿಂದೆ ಸಮುದ್ರ ಮಥನ ಆದಾಗ ವಾಸುಕಿಯೇ ಅಲ್ಲಿ ಹಗ್ಗ ಆಗಿದ್ದರು ಎಳಿಲಿಕ್ಕೆ, ನಮಗೆ ಗೊತ್ತು, ಆ ಮಂದರ ಪರ್ವತಕ್ಕೆ. ವಾಸುಕಿಗೆ ಪಾಪ ತುಂಬ ಕಷ್ಟ ಆಗಿದೆ, ಯಾಕಂದ್ರೆ ಆ ಕಡೆ ದೇವತೆಗಳು ಎಳೆಯುವುದು, ಈ ಕಡೆ ದೈತ್ಯರು ಎಳೆಯುವುದು. ಕಡೆಗೆ ಯಾಗೋ ಅಮೃತ ಮಥನ ಮುಗೀತು, ಅಮೃತ ಏನೋ ಸಿಕ್ತು. ಆದರೆ ವಾಸುಕಿಗೆ ಬೇಜಾರಾಗಿತ್ತಂತೆ. ದೇವತೆಗಳೆಲ್ಲ ಕೇಳಿದ್ರಂತೆ, ಯಾಕೆ ವಾಸುಕಿ ತುಂಬ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ನಾನು ಏನು ಸಹಾಯ ಮಾಡಿದರೂ ಕೂಡ ನಮ್ಮಮ್ಮನ ಶಾಪ ನಮಗೊಂದಿದೆಯಲ್ವ, ಅಮ್ಮನ ಶಾಪದಿಂದಾಗಿ ನಾಳೆ ನಾವು ಸತ್ತೇ ಸಾಯ್ತೇವೆ, ಏನು ಮಾಡೋಣ, ಇದು ನನಗೆ ತುಂಬ ಬೇಜಾರು ಅಂತ. ಅದಕ್ಕೆ ದೇವತೆಗಳೆಲ್ಲ, ನೀನು ಯೋಚನೆ ಮಾಡಬೇಡ, ನೀನು ಬಾ, ನಾವೆಲ್ಲ ಹೋಗಿ ಚತುರ್ಮುಖ ಬ್ರಹ್ಮನ ಹತ್ರ ಕೇಳೋಣ ಅಂತ ಹೇಳಿದ್ರಂತೆ. ದೇವತೆಗಳು ವಾಸುಕಿಯ ಪರವಾಗಿ ಹೋಗಿ ಕೇಳ್ಕೊಂಡಿದ್ರಂತೆ. ಆಗ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ರಂತೆ ವಾಸುಕಿಗೆ ಇದೇ ಮಾತನ್ನ, ನೋಡು, ಜರತ್ಕಾರು ಎಂಬ ಬ್ರಾಹ್ಮಣನಲ್ಲಿ ಜರತ್ಕಾರು ಎಂಬಂತಹ ಕನ್ಯೆಯಲ್ಲಿ ಹುಟ್ಟಿದಂತಹ ಮಗ ಏನಿದ್ದಾನೆ ಅವನು ನಿಮ್ಮನ್ನು ಬದುಕಿಸ್ತಾನೆ. ಅದನ್ನು ವಾಸುಕಿ ಕೂಡ ಹೇಳ್ತಾನೆ. ಹಾಗಿದ್ರೆ ನಾವು ಕಾಯಬೇಕಾದದ್ದು ಏನಂತ ಹೇಳಿದ್ರೆ, ಜರತ್ಕಾರು ಎಂಬಂತಹ ಒಬ್ಬ ಬ್ರಾಹ್ಮಣನಿಗೆ, ಅವನು ಎಲ್ಲಿದ್ದಾನೋ ಏನು ಕಥೆಯೋ ಗೊತ್ತಿಲ್ಲ, ಅವನನ್ನು ಕಾಯ್ಬೇಕು ನಾವು, ಅವನಲ್ಲಿ ಒಬ್ಬ ಮಗ ಆಗಬೇಕು. ಈ ರೀತಿ ಇದು ಯಾರು ಅಂತ ಹೇಳಿದ್ರೆ, ನೋಡಿ, ಇವನು ಜರತ್ಕಾರು ಎಲ್ಲಿದ್ದಾನೆ, ಇವನೊಂದೊಂದು ವಿಚಿತ್ರ ಕತೆ. ಇವನು ಯಯಾವರ ಅಂತ ಒಂದು ಕುಲ. ಯಯಾವರ ಅಂತ ಹೇಳಿದ್ರೆ ಭಿಕ್ಷೆ ಬೇಡ್ಕೊಂಡು ಬದುಕುವಂತಹ ಒಂದು ಬ್ರಾಹ್ಮಣ ಕುಲ, ಅದರಲ್ಲಿ ಬಂದವನು ಜರತ್ಕಾರು. ಇವರಿಗೆ ಜರತ್ಕಾರು ಅಂತ ಹೆಸರು ಯಾಕೆ ಅಂತ ಹೇಳಿದ್ರೆ, ಆ ಹೆಸರೇ ಒಂದು ವಿಚಿತ್ರ ನೋಡಿ. ಜರ ಅಂತ ಹೇಳಿದ್ರೆ ಏನಂದ್ರೆ ನಾಶ, ಕಾರು ಅಂತ ಹೇಳಿದ್ರೆ ಭಯಂಕರ, ಭಯಂಕರವಾಗಿ ತನ್ನ ದೇಹವನ್ನು ನಾಶ ಮಾಡ್ಕೊಳ್ತಾ ಇದ್ದಾನೆ. ಅಂದರೆ ಭಯಂಕರ ತಪಸ್ಸು ಮಾಡಿ 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 ಅವನ ದೇಹ ಏನಿದೆ ಅಷ್ಟು ತೆಳ್ಳಗಾಗಿ ಹೋಗಿದೆಯಂತೆ, ಕೃಶವಾಗಿ ಹೋಗಿದೆಯಂತೆ. ಅದಕ್ಕೆ ಅವನಿಗೆ ಜರತ್ಕಾರು ಅಂತ ಹೆಸರು. ಈ ಜರತ್ಕಾರು ನನಗೇನೂ ಬೇಡ ಅಂತ ಹೇಳಿ ಬರೀ ತಪಸ್ಸು ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಬರೀ ಗಾಳಿ ಕುಡ್ಕೊಂಡು, ಆಹಾರವೂ ಇಲ್ಲ, ಗಾಳಿ ಕುಡ್ಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ಈ ರೀತಿ ನಾನಾ ಕಡೆ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಒಂದು ಸಲ ಜರತ್ಕಾರು ಒಂದು ಹಳ್ಳವನ್ನು ನೋಡ್ತಾನೆ. ಒಂದು ದೊಡ್ಡ ಬಾವಿ ಹಾಗೆ ಹಳ್ಳದಾಗಿದೆ. ಅಲ್ಲಿ ನೋಡಿದ್ರೆ ಕೆಲವು ಮಂದಿ ನೇತಾಡ್ತಾ ಇದ್ದಾರಂತೆ, ತಲೆ ಕೆಳಗಾಗಿ ನೇತಾಡ್ತಾ ಇದ್ದಾರಂತೆ. ಅವರು ಒಂದು ಬೇರು ಹಿಡ್ಕೊಂಡಿದ್ದಾರಂತೆ, ಬೀಳ್ತೇವೆ ಅಂತ. ಯಾವುದಂತೆ, ಈ ಲವಂಚ ಏನಿದೆ, ಈ ಲವಂಚದ ಬೇರನ್ನು ಹಿಡ್ಕೊಂಡಿದ್ದಾರಂತೆ. ಲವಂಚದ ಬೇರೆ ಎಷ್ಟು ದೊಡ್ಡದಿರಬಹುದು, ಆ ಬೇರನ್ನು ಹಿಡ್ಕೊಂಡಿದ್ದಾರೆ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಇರುವುದು ಒಂದು ಬೇರು, ಆ ಒಂದು ಬೇರನ್ನು ಎಲ್ಲ ಹಿಡ್ಕೊಂಡಿದ್ದಾರಂತೆ. ಆ ಬೇರನ್ನಾದರೂ ಮೇಲೆ ಒಂದು ಇಲಿ ಕೂತ್ಕೊಂಡು ಕಚ್ಚುತ್ತಾ ಇದೆಯರು. ಯಾವಾಗ ಬಿದ್ದೋಗ್ತದೋ ಗೊತ್ತಿಲ್ಲ ಆ ಬೇರು, ಲವಂಚದ ಬೇರು. ಇವರಿಗೆ ನೋಡಿದ ಈ ಜರತ್ಕಾರು ನೋಡಿ ಬಹಳ ಆಶ್ಚರ್ಯ ಆಯಿತು. ಕೇಳ್ತಾನೆ, ನೀವು ಯಾರು, ಯಾಕೆ ಈ ರೀತಿ ತಲೆ ಕೆಳಗಾಗಿದ್ದೀರಲ್ವಾ, ಈ ಬೇರನ್ನು ಹಿಡ್ಕೊಂಡು ನೀವು ಈ ರೀತಿ ಒದ್ದಾಡ್ತಾ ಇದ್ದೀರಲ್ವಾ, ಮೇಲೆ ನೋಡಿದ್ರೆ ಒಂದು ಇಲಿ ನಿಮ್ಮನ್ನು ಆ ಬೇರನ್ನು ತುಂಡು ಮಾಡ್ತಾ ಇದೆ ಅಂತ. ಅದಕ್ಕೆ ಹೇಳ್ತಾರೆ, ಹೌದಪ್ಪ, ನಮ್ಮ ಕತೆ ಹಾಗಾಗ್ಬಿಟ್ಟಿದೆ. ನಾವು ನಿಜವಾಗ್ಲೂ ಕೂಡ ಪಿತೃಗಳು ನಾವು, ಯಯಾವರ ವಂಶದ ಪಿತೃಗಳು ನಾವು. ನಮ್ಮ ಕತೆ ಈ ರೀತಿ ಆಗೋಗಿದೆ. ಯಾಕಂತ ಹೇಳಿದ್ರೆ ನಮ್ಮದು ತುಂಬ ಬೇರುಗಳಿತ್ತು, ಆದರೆ ಆ ಎಲ್ಲ ಬೇರುಗಳನ್ನು ಇಲಿ ತುಂಡು ಮಾಡಿ 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 ಇವಾಗ ಒಂದೇ ಒಂದು ಬೇರು ಉಳಿದಿದೆ. ಯಾರು ಅಂದರೆ ಜರತ್ಕಾರು ಅಂತ ಒಂದು ಬೇರದು, ಇವನದ್ದೇ ಪಿತೃಗಳವರಲ್ರು. ಜರತ್ಕಾರು ಅಂತ ಒಂದು ಬೇರು, ಅದೊಂದು ಉಳ್ಕೊಂಡಿದೆ. ಆದರೆ ಈ ಜರತ್ಕಾರು ಏನಿದ್ದಾನೆ ಅವನು ಕೂಡ ನನಗೆ ಮದುವೆ ಬೇಡ, ಮಕ್ಕಳು ಬೇಡ ಅಂತ ಕೂತಿದ್ದಾನೆ. ಅದಕ್ಕೆ ನೋಡಿ ಇಲಿ ತುಂಡು ಮಾಡ್ತಾ ಇದೆ ಅದನ್ನು, ಆ ಬೇರನ್ನ. ಅದು ತುಂಡಾಯಿತು ಅಂದರೆ ನಾವು ಸೀದಾ ಗುಂಡಿಗೆ ಬೀಳೋದು, ನರಕಕ್ಕೆ ಬೀಳೋದು. ಅಂದರೆ ಇವಾಗ ನಮ್ಮ ವಂಶವನ್ನು ಉದ್ಧಾರ ಮಾಡಲಿಕ್ಕೆ ಇರುವವನು ಜರತ್ಕಾರು ಅಂತ ಒಬ್ಬ. ನೋಡು, ನಮ್ಮ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಮಸ್ಕಾಗ್ತಾ ಇದೆ. ಆ ಜರತ್ಕಾರು ಕೂಡ ಮದುವೆ ಆಗೋಲ್ಲ, ನಾನೇನೂ ಆಗೋಲ್ಲ, ನಾನೇನೋ ದೊಡ್ಡ ಸಾಧನೆ ಮಾಡಿಬಿಡ್ತೇನೆ ಅಂತ ಕೂತಿದ್ದಾನೆ. ವಾಸ್ತವಿಕವಾಗಿ ಮನುಷ್ಯ ಇಲ್ಲಿ ತಾನು ಪಿತೃಋಣವನ್ನು ಕಳ್ಕೊಳ್ಬೇಕು. ಪಿತೃಋಣವನ್ನು ಕಳ್ಕೊಳ್ಳಿಕ್ಕೆ ತಾನು ವಿವಾಹವನ್ನಾಗಿ ಮಕ್ಕಳನ್ನು ಪಡೆದು ಋಣವನ್ನು ಕಳ್ಕೊಳ್ಬೇಕು. ಅದು ಕಳ್ಕೊಳ್ಳದೇ ಇದ್ರೆ ನಾವು ಎಲ್ಲ ಪಿತೃಗಳು ನರಕಕ್ಕೆ ಬೀಳುತ್ತೇವೆ. ಅದವನಿಗೆ ಗೊತ್ತಿಲ್ಲ. ಅವನ ತಪ್ಪಿನಿಂದಾಗಿ ನಾವು ಅವನ ರೀತಿ ಒದ್ದಾಡ್ತಾ ಇದ್ದೇವೆ ಅಂತ ಈ ರೀತಿ ಹೇಳಿದಾಗ ಜರತ್ಕಾರವಿಗೆ ಒಮ್ಮೆ ಶಾಕ್ ಆಯ್ತಂತ. ಅಯ್ಯೋ, ನನ್ನಿಂದಾಗಿ ನನ್ನ ಪಿತೃಗಳಿಗೆ ಈ ರೀತಿ ಆಗ್ತಾ ಇದೆಯಾ, ನನಗೆ ಗೊತ್ತಾಗಲೇ ಇಲ್ವಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನೋಡಿ, ನಾನೇ ಜರತ್ಕಾರು, ನನ್ನಿಂದಾಗಿ ನಿಮಗೆ ಇಷ್ಟು ತೊಂದರೆ ಆಗ್ತಾ ಇದೆಯಾ, ನನಗೆ ಗೊತ್ತೇ ಆಗಲಿಲ್ಲ. ನಾನು ಕೇವಲ ದೇವರ ಹತ್ರ ಹೋಗಬೇಕು, ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂತ ನನ್ನ ತಪಸ್ಸೇ ನನ್ನ ತಲೆಯಲ್ಲಿತ್ತೇ ಹೊರತು ಇದೆಲ್ಲ ನನ್ನ ತಲೆಯಲ್ಲಿರಲೇ ಇಲ್ಲ. ನನ್ನಿಂದ ತಪ್ಪಾಯಿತು, ಕ್ಷಮಿಸಿ. ನಾನು ಏನು ಮಾಡಬೇಕು ಇವಾಗ? ನೀನು ಮದುವೆ ಆಗಬೇಕು ಅಂತ ಹೇಳಿ, ನೀನು ಮದುವೆ ಆಗಬೇಕು. ಮದುವೆ ಆಗಿ ನಿನಗೆ ಮಕ್ಕಳಾಯಿತು ಅಂತ ಹೇಳಿದ್ರೆ ನಮಗೆ ಸದ್ಗತಿ ಆಗುತ್ತೆ. ಇಲ್ದಿದ್ರೆ ಆ ಇಲಿ ಯಾವಾಗ ತುಂಡು ಮಾಡುತ್ತದೋ ಗೊತ್ತಿಲ್ಲ, ಯಾವಾಗ ಗುಂಡಿಗೆ ಬೀಳುತ್ತೇವೋ ಗೊತ್ತಿಲ್ಲ ನರಕಕ್ಕೆ ಅಂತ. ಆಯಿತು ಅಂತ ಹೊರಟ. ಆದರೆ ಅವನಿಗೆ ತಲೆ ಬಿಸಿ ಏನಂದರೆ ಮುದುಕ. ಈಗ ಜರತ್ಕಾರು ಮುದುಕ. ಈ ಮುದುಕನಿಗೆ ಹುಡುಗಿ ಕೊಡುವವರು ಯಾರು?
ಹುಡ್ಕೊಂಡು ಹೊರಟಂತೆ. ಕೇಳಿದ್ನಂತೆ, ನಿಮ್ಮ ಹುಡುಗಿ ಕೊಡ್ತೀರಾ? ಆದರೆ ಒಂದೇನು ಅಂತ ಹೇಳಿದ್ರೆ, ಈ ಮುದುಕ ಮದುವೆ ಆಗುವುದು ಅಷ್ಟು ಸರಿ ಇದಲ್ಲ. ಕಂಡೀಷನ್ ಬೇರೆ ಇದೆ, ಅವನದು ಷರತ್ತು ಬೇರೆ ಇದೆ. ಏನಂತ ಹೇಳಿದ್ರೆ, ನಾನು ಯಾವ ಹುಡುಗಿಯನ್ನು ಮದುವೆ ಆಗ್ತೇನೆ ಆ ಹುಡುಗಿಯನ್ನು ನಾನು ಸಾಕುವುದಿಲ್ಲ, ಆ ಹುಡುಗಿ ಹೊಟ್ಟು ಇರುವುದಿಲ್ಲ. ಮತ್ತೆ ಮದುವೆ ಆಗ್ತೀಯಾ? ಮಕ್ಕಳಾಗ್ಬೇಕಷ್ಟೆ. ಈ ರೀತಿ ಇವನು ಮದುವೆ ಆಗೋರು ಯಾರು? ಈ ಜರಾತ್ಕಾರವನ್ನು ಮದುವೆ ಆಗೋರು ಯಾರು? ಹೋದ, ಕೇಳಿದ, ಹೇಳಿದ್ರೆ ಯಾರೂ ಕೂಡ ಹುಡುಗಿ ಕೊಡ್ಲಿಕ್ಕೆ ಮುಂದೆ ಬರಲಿಲ್ವಂತೆ. ಇವನಿಗೆ ಹುಡುಗಿ ಕೊಡ್ಲಿಕ್ಕೆ ಯಾರೂ ಕೂಡ ಮುಂದೆ ಬರಲಿಲ್ಲ. ಅಂಥ ಸಂದರ್ಭದಲ್ಲಿ ಇವನೊಂದು ಕಾಡಿಗೆ ಹೋದ್ನಂತೆ. ಬೇಜಾರಿಂದ ಕಾಡಿಗೆ ಹೋಗಿ ಎರಡೂ ಕೈಗಳನ್ನೆತ್ತಿ ಜೋರಾಗಿ ಕೂಕ್ಕೊಂಡಂತೆ. ಏನಂತ ಹೇಳಿದ್ರೆ, ನನಗೆ ನನ್ನದೇ ಹೆಸರಿನ ಒಬ್ಳು ಹುಡುಗಿ ಬೇಕು. ಮಮ ಕನ್ಯಾ ಸನಾಮಾಯ ಭೈಕ್ಷವಚ್ಚೋದ್ಯತಾ ಭವೇತ್ ಭರೇಯಂ ತೇವಯಾನಾಹಂ ತಾಮೇ ಕನ್ಯಾಂ ಪ್ರಯಚ್ಛತು. ಯಾರಾದರೂ ನನಗೆ ಹುಡುಗಿ ಕೊಡ್ತೀರಾ? ಎಂಥ ಹುಡುಗಿ ಅಂತ ಹೇಳಿದ್ರೆ, ನನ್ನ ಹೆಸರಿನ ಹುಡುಗಿಯೇ ಆಗಿರಬೇಕು. ಮತ್ತೆ ಭಿಕ್ಷೆ ಕೊಟ್ಟಾಗೆ ನನಗೆ ಕೊಡಬೇಕು. ಭಿಕ್ಷೆ ಕೊಟ್ಟಾಗ ಅಂದರೆ, ಭಿಕ್ಷೆಯನ್ನು ಕೊಟ್ಟ ಮೇಲೆ ಆಮೇಲೆ ನಾವು ಏನೂ ಮಾತಾಡ್ಲಿಕ್ಕೆ ಹೋಗಲ್ಲ. ಅವನು ತಿನ್ನು ಬಿಟ್ನೋ ಏನು ಮಾಡಿದ್ರೆ ಅವನಿಗೆ ಬಿಟ್ಟದ್ದು, ನಮಗೆ ಸಂಬಂಧಪಟ್ಟದಲ್ಲ. ಹಾಗೆ ಹುಡುಗಿ ಇವನಿಗೆ ಕೊಟ್ಟು ಬಿಡಬೇಕು, ಕೃಷ್ಣಾರ್ಪಣ ಅಂತ ಕೈ ತೊಳ್ಕೊಂಡು ಕೂತ್ಕೊಂಡ್ಬಿಡ್ಬೇಕು, ಆಮೇಲೆ ಯಾರೂ ಮಾತಾಡ್ಲಿಕ್ಕಿಲ್ಲ. ಹುಡುಗಿ ಎಷ್ಟು ವಿಚಿತ್ರ ಅದು. ಅಷ್ಟು ಮಾತ್ರ ಅಲ್ಲ, ನಾನು ಆ ಹುಡುಗಿಯನ್ನು ಸಾಕುವುದಿಲ್ಲ, ನನಗೆ ಯಾರಾದರೂ ಹುಡುಗಿ ಕೊಡ್ತಾರಾ ಅಂತ ಹೇಳಿ ಕಾಡಿನಲ್ಲೂ ಗಟ್ಟಿಯಾಗಿ ಕೂಗಿದ್ನಂತೆ. ಸ್ವಾರಸ್ಯ ಏನಂದ್ರೆ, ಈ ವಾಸುಕಿಗೆ ಈಗ ಒಂದು ಶಾಪ ಬಂದಿದೆಯಲ್ವಾ, ಶಾಪದಿಂದ ಪರಿಹಾರ ಆಗಬೇಕು ಅಂದ್ರೆ ಜರತ್ಕಾರು ಅಂತ ಒಬ್ಬ ಬೇಕು. ಅದಕ್ಕೋಸ್ಕರ ಜರತ್ಕಾರು ಎಲ್ಲಿ ಸಿಗ್ತಾನೆ ಅಂತ ತಾನು ಎಲ್ಲ ತನ್ನ ಸರ್ಪಗಳನ್ನೆಲ್ಲ ಕಳಿಸಿದ್ದ. ಆ ಸರ್ಪಗಳಿಗೆ ಇದು ಗೊತ್ತಾಯ್ತು, ಜರತ್ಕಾರು ಅಂತ ಇವನೊಬ್ಬ ಇದ್ದಾನೆ, ಇವನು ಕೇಳ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರ ಅವೆಲ್ಲ ಹೋಗಿ ವಾಸುಕಿಗೆ ಹೇಳಿದ್ವಂತೆ, ಈ ರೀತಿ ಜರತ್ಕಾರು ಅಂತ ಒಬ್ಬ ಕೇಳ್ತಾ ಇದ್ದಾನೆ, ನನಗೆ ಹೆಣ್ಣು ಕೊಡ್ತೀರಾ, ಏನು ಕತೆ ಅಂತ ಕೂಗುತ್ತಾ ಇದ್ದಾನೆ ಕಾಡಲ್ಲಿ ಅಂತ. ವಾಸುಕಿ ತನ್ನ ತಂಗಿ ಜರತ್ಕಾರು ಏನಿದ್ದಾಳೆ ಅಂದರೆ ಇವನ ಹೆಸರಿನವಳೆ, ಅವಳಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಆ ಹುಡುಗಿಯನ್ನು ಕರ್ಕೊಂಬಂದು ನಿಲ್ಲಿಸಿದಂತೆ ಮುದುಕನ ಮುಂದೆ. ನೋಡಿ ಜರತ್ಕಾರುಗಳೇ, ನಮ್ಮ ಮಗಳನ್ನು, ನಮ್ಮ ತಂಗಿಯನ್ನು ನಿಮಗೆ ಕೊಟ್ಟು ಮದುವೆ ಮಾಡ್ತೇವೆ. ಈ ಜರತ್ಕಾರು ಏನಿಂದ ಮುದುಕ, ಅವನು ಕಂಡೀಷನ್ ನೋಡಿ, ನಾನು ಮದುವೆನ ಆಗ್ತೇನೆ, ಆದರೆ ಆ ಹುಡುಗಿಯನ್ನು ನಾನು ಸಾಕ್ಲಿಕ್ಕಿಲ್ಲ, ಮತ್ತೆ ನಿಮ್ಮದೇ ಜವಾಬ್ದಾರಿ. ಯಾಕಂದ್ರೆ ಮದುವೆ ಆದಮೇಲೆ ಗಂಡನ ಜವಾಬ್ದಾರಿ ತಾನೆ, ನಾನು ಜವಾಬ್ದಾರಿ ವಹಿಸ್ಕೊಳ್ಳಲ್ಲ, ನಿಮ್ಮದೇ ಜವಾಬ್ದಾರಿ ಹುಡುಗಿಯದು. ಒಪ್ಪಿಗೆ ಆಯ್ತಾ? ಎರಡನೇದೇನು ಅಂತ ಹೇಳಿದ್ರೆ, ನಾನು ಏನು ಹೇಳಿದ್ರು ಆ ಹುಡುಗಿ ವಿರುದ್ಧ ಮಾತಾಡಬಾರ್ದು. ವಿರುದ್ಧ ಮಾತಾಡಿದ್ಲು ಅಂತ ಹೇಳಿದರೆ ನಾನು ಎದ್ಕೊಂಡು ಹೋಗ್ಬಿಡ್ತೇನೆ. ಏನು ಕಂಡೀಷನ್ ಇವನದ್ದು ಮುದುಕನದ್ದು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ವಾಸುಕಿಗೆ ಅನಿವಾರ್ಯ. ಯಾಕಂದ್ರೆ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದಾರೆ, ಜರತ್ಕಾರುವಿನಿಂದ ಜರತ್ಕಾರುವಿನಲ್ಲಿ ಹುಟ್ಟುವ ಮಗನಿಂದಾಗಿ ನಿಮಗೆ ವಂಶ ಉಳಿತದೆ. ಆ ವಂಶ ಉಳಿಬೇಕು ಎನ್ನುವ ಉದ್ದೇಶದಿಂದ ಎಲ್ಲ ಕಂಡೀಷನ್ಗಳನ್ನು ಒಪ್ಪುಕೊಂಡ ವಾಸುಕಿ. ಆಯ್ತು ಅಂತ ಹೇಳಿ ಮದುವೆ ಮಾಡಿಕೊಟ್ಟ. ಮದುವೆ ಮಾಡಿದ ಮೇಲೆ ಅವ್ರಿಗೆ ಬೇಕಾದ ವ್ಯವಸ್ಥೆ ಇವನೇ ತಾನೇ ವಹಿಸ್ಕೊಂಡ. ವಾಸುಕಿ ಅವರಿಗೆಲ್ಲ ಏರ್ಪಾಟು ಮಾಡಿಕೊಟ್ಟ, ಅವರ ಒಂದು ಮನೆಯನ್ನು ಮಾಡಿಕೊಟ್ಟು ಅಲ್ಲಿ ಇರ್ಲಿಕ್ಕೆ ಬಿಟ್ಟ. ಈ ಪಾಪ ಈ ಜರತ್ಕಾರು ಏನಿದ್ದಾಳೆ, ಇವನ ಹೆಂಡತಿ ವಾಸುಕಿಯ ತಂಗಿ, ಅವಳು ಬಂದು ಕೂಡಲೇ ಇವನದ್ದೊಂದು ಕಂಡೀಷನ್ ಗೊತ್ತುಂಟಲ್ವಾ, ನಾನು ಯಾವ ರೀತಿ ಅಂತ. ನಾನು ಏನು ಹೇಳಿದ್ರು ನೀನು ವಿರುದ್ಧ ಮಾತಾಡಲಿಕ್ಕಿಲ್ಲ, ನನಗೆ ವಿರುದ್ಧ ಹೇಳಲಿಕ್ಕಿಲ್ಲ. ಹೇಳಿದರೆ ಆ ಕ್ಷಣದಲ್ಲೇ ನಾನು ಹೊರಟೋಗ್ಬಿಡ್ತೀನಿ. ಇವಳು ಹಾಗೆ ಅಂತ ಒಪ್ಕೊಂಡ್ಲಂತ. ಆಯ್ತು ಯಾಕಂತ ಹೇಳಿದ್ರೆ ಗಂಡ ಹೇಳಿದಾಗ ಕೇಳ್ಕೊಂಡಿರ್ಬೇಕಲ್ವ. ಅಲ್ಲ, ಗಂಡ ಹೇಳಿದಾಗ ಕೇಳ್ಬೋದು, ಆದರೆ ಗಂಡ ವಿಚಿತ್ರವಾಗಿ ಹೇಳಿದರೆ ಅದಕ್ಕೆ ನೋಡಿ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಯಾವ ರೀತಿ ಪಾಪ ಯಾವ ರೀತಿ ಬದುಕಿದಾಳೆ ಅವಳು ಜರತ್ಕಾರು ಅಂತ ಹೇಳಿದ್ರೆ, ತಥೈವ ಸಾಚ ಭರ್ತಾರಂ ದುಃಖಶೀಲಮುಪಾಚರತ್. ಮಹಾ ಕೋಪಿಷ್ಟ. ಆ ಕೋಪಿಷ್ಟನನ್ನು ಬಹಳ ಕಷ್ಟದಿಂದ ತಾನು ನೋಡ್ಕೊಳ್ತಾ ಇದ್ದಾಳಂತೆ. ಎಲ್ಲಿ ಒಡೋಗ್ಬಿಡ್ತಾನೋ ಅಂತ. ಯಾಕಂದ್ರೆ ಇವನಿಗೆ ಮದುವೆ ಬೇಡ, ಮಕ್ಕಳು ಬೇಡ, ಆದರೆ ಇವಾಗೇನು ಅಲ್ಲಿ ನೇತಾಡ್ತಾ ಇದ್ದಾರಲ್ಲ ಪಿತೃಗಳು, ಅವ್ರನ್ನ ಯಾಕೋ ಉದ್ಧಾರ ಮಾಡಬೇಕು, ಅದಕ್ಕೋಸ್ಕರ ಮದುವೆ ಆಗಿದ್ದಾನೆ. ಅದಕ್ಕೆ ಯಾವ ರೀತಿ ಬದುಕಿದ್ದಾಳೆ ಅಂದರೆ, ಉಪಾಯೇ ಶ್ವೇತ ಕಾಕೀಯೈ ಪ್ರಿಯಕಾಮನಸ್ವಿನಿ ಶ್ವೇತಕಾಕಿಯೈ ಅಂತ. ಶ್ವೇತಕಾಕಿ ಅಂದರೆ ಅವನು ಇವಾಗ ಜರತ್ಕಾರು ಏನಿದ್ದಾನೆ ನೋಡು, ಅಲ್ಲಿ ಕಾಗೆ ಕಾಣಿಸ್ತಾ ಇದಲ್ವಾ, ಕಾಗೆ ಬಿಳಿ ಇದೆಯಲ್ವಾ, ಕಪ್ಪು ಕಾಗೆ,
ಆದರೆ ಹೌದೌದು ಬಿಳಿ ಇದೆ ಹೇಳ್ಬೇಕು, ಇಲ್ಲಿ ಓಡೋಗ್ತಾನ ಅವನು. ಹಾಗೆ ಕಪ್ಪಿದೆ ಅಂತ ಹೇಳಿದ್ರೆ ಏನ್ರಿ ಕಪ್ಪು ಕಾಣಿಸ್ತಾ ಇದೆಯಲ್ವಾ, ನನಗೆ ವಿರುದ್ಧವಾಗಿ ಮಾತಾಡಿದೆಯಲ್ವಾ, ನಾನು ಎತ್ಕೊಂಡು ಹೋಗ್ತೇನೆ, ಈ ರೀತಿ ಹೇಳುವವನು ಜರತ್ಕಾರು. ಅದಕ್ಕೇನು ಅಂತ ಹೇಳಿದ್ರೆ ಅವನು ಏನು ಹೇಳಿದ್ರು ಸರಿ, ಎರಡನೇದೊಂದು ವಿರುದ್ಧ ಮಾತೇ ಇಲ್ಲ. ಪಾಪ ಆ ರೀತಿ ಬದುಕ್ತಾ ಇದ್ದಾಳಂತೆ ಜರತ್ಕಾರು ಇವನೊಟ್ಟಿಗೆ. ಅದು ಕೂಡ ನೋಡಿ ಯಾವ ರೀತಿ ಅಂತ ಹೇಳಿದ್ರೆ, ಒಮ್ಮೆ ಇವನು ಮಧ್ಯಾಹ್ನದ ಹೊತ್ತು ಮಲ್ಕೊಂಡ್ಬಿಡೋದಂತೆ. ಹೇಗೆ ಮಲಗುವುದು ಅಂತ ಹೇಳಿದ್ರೆ, ಇವಳು ತೊಡೆ ಮೇಲೆ ತಾನು ತಲೆ ಇಟ್ಕೊಂಡು ಮಲ್ಕೊಂಡ್ಬಿಡೋದು ಜರತ್ಕಾರ್. ಒಂದು ದಿನ ಮಲ್ಕೊಂಡಿದ್ದಾಳೆ, ಇವನು ಮಲ್ಕೊಂಡಿದ್ದಾನಂತೆ ಜರತ್ಕಾರು. ಸಾಯಂಕಾಲ ಆಗ್ತಾ ಇದೆ, ಸೂರ್ಯ ಮುಳುಗುವ ಸಮಯ ಬರ್ತಾ ಇದೆ, ಸಂಧ್ಯಾಕಾಲ. ಆ ಸಂಧ್ಯಾಕಾಲ ಆದರೂ ಕೂಡ ಇವನು ಎದ್ದೇ ಇಲ್ಲ, ಮಲ್ಕೊಂಡೇ ಇದ್ದಾನೆ ಜರತ್ಕಾರು. ಪಾಪ ಅವಳು ಪತ್ನಿ ಏನಿದ್ದಾಳೆ ಜರತ್ಕಾರು ಪತ್ನಿಗೆ, ಅವಳಿಗೆ ಇವಾಗ ಸಂಕಟ ಶುರುವಾಯಿತು, ಧರ್ಮ ಸಂಕಟ. ಏನು ಮಾಡೋಣ ಇವಾಗ ನನ್ನ ಯಜಮಾನರನ್ನು ಎಬ್ಬಿಸೋಣ ಬೇಡವಾ ಯಾಕಂತ ಹೇಳಿದ್ರೆ ಇವಾಗ ಎಬ್ಬಿಸದೆ ಹಾಗೆ ಬಿಟ್ಬಿಡೋಣ. ಅವಾಗ ಏನಂದರೆ ಧರ್ಮಲೋಪ, ಕಾಲಕ್ಕೆ ಮಾಡಬೇಕಾದ ಸಂಧ್ಯಾವಂದನೆಯನ್ನು ಮಾಡಬೇಕು. ಮತ್ತು ಎರಡನೇದೇನು ಅಂತ ಹೇಳಿದ್ರೆ ಅಗ್ನಿಹೋತ್ರಿಗಳು ಸೂರ್ಯಾಸ್ತ ಆಗುವುದರೊಳಗೆ ಬೆಂಕಿಯನ್ನು ತಾವು ಪ್ರತಿಷ್ಠೆ ಮಾಡಬೇಕು. ಸಾಯಂಕಾಲ ಹೋಮ ಮಾಡಲಿಕ್ಕೆ ಸೂರ್ಯಾಸ್ತ ಆಗಿಬಿಡ್ತದೆ. ನಾನು ಎಬ್ಬಿಸ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ನನಗೆ ಮತ್ತೆ ಬೈತಾರ ಅಂತ, ನಿನಗೆ ಎಬ್ಬಿಸ್ಲಿಕ್ಕೆ ಏನಾಗಿತ್ತು, ನಾನು ಎಬ್ಬಿಸ್ಬೋದಿತ್ತಲ್ವಾ ಅಂತ. ಇನ್ನೊಂದು ಕಡೆಯಿಂದ ಅವಳಿಗೇನು ಪೀಕಲಾಟ ಅಂತ ಹೇಳಿದ್ರೆ, ಎಬ್ಬಿಸ್ಬಿಟ್ರೆ ಕೋಪ ಬರ್ತದೆ ಏನೋ ಅಂತ, ನನಗೆ ಯಾಕೆ ಎಬ್ಬಿಸಿದೆ ಅಂತ ಕೋಪ ಬರ್ತದೆ ಏನೋ ಅಂತ. ಇವಾಗ ನಾನು ಏನು ಮಾಡೋಣ, ಗಂಡನಿಗೆ ಕೋಪ ಬರ್ತದೆ ಅಂತ ಸುಮ್ಮನೆ ಕೂತ್ಕೊಳ್ಳೋಣ, ಅಥವಾ ಗಂಡನಿಗೆ ಧರ್ಮಲೋಪ ಆಗ್ತದೆ ಅಂತ ಸುಮ್ಮನೆ ಕೂತ್ಕೊಳ್ಳೋಣ, ಏನು ಮಾಡಬೇಕು ಅಂತ ಗೊತ್ತಾಗದೆ ಬಹಳ ಗೊಂದಲದಲ್ಲಿ ಬಿದ್ಲು. ಕಡೆಗೆ ಒಂದು ತೀರ್ಮಾನಕ್ಕೆ ಬಂದ್ಲಂತೆ ಅವಳು ಜರತ್ಕಾರು. ಏನು ಅಂತ ಹೇಳಿದ್ರೆ, ಏನಾದರೂ ಆಗಲಿ ನನ್ನ ಗಂಡನಿಗೆ ಧರ್ಮಲೋಪ ಆಗಬಾರ್ದು, ಸಂಧ್ಯಾವಂದನೆಯನ್ನು ಸರಿಯಾಗಿ ಸಾಯಂಕಾಲದೊತ್ತಿಗೆ ಮಾಡಬೇಕು, ಸಂಧ್ಯಾಕಾಲದಲ್ಲಿ ಮಾಡಬೇಕು ಅಂತ ಹೇಳಿ ಗಂಡನನ್ನು ಎಬ್ಬಿಸಿದ್ಲಂತೆ. ಗಂಡಸನ್ನು ಎಬ್ಬಿಸಿದ್ಲು ಜರತ್ಕಾರುವನ್ನು. ಹೇಳ್ರಿ ಅಂತ. ಜರತ್ಕಾರು ಎದ್ದ ಕೂಡಲೇ ಸಿಕ್ಕಾಪಟ್ಟೆ ಕೋಪ ಬಂದಂತೆ. ಯಾಕೆ ನನ್ನನ್ನು ಎಬ್ಬಿಸಿದ್ಯಾ? ಅಲ್ಲ, ಸಂಧ್ಯಾಕಾಲ ಆಗ್ತಾ ಇದೆ, ನೀವು ಸಂಧ್ಯಾವಂದನೆಯನ್ನು ಮಾಡಲಿಲ್ಲ, ಅದಕ್ಕೆ ಧರ್ಮಲೋಪ ಆಗತ್ತೆ. ನೀನು ನನಗೆ ಅವಮಾನ ಮಾಡಿದ್ಯಾ ಹೇಳಿ ಜರತ್ಕಾರು, ನೀನು ನನಗೆ ಅವಮಾನ ಮಾಡಿದ್ಯಾ? ಎಲ್ಲಿ ನಾನು ಅವಮಾನ ಮಾಡಿದ್ದೆ ನಿಮಗೆ? ನೀವು ಸಂಧ್ಯಾಕಾಲಕ್ಕೆ ಸಂಧ್ಯಾವಂದನೆ ಸೂರ್ಯ ಮುಳುಗಿ ಬಿಡ್ತಾನೆ. ಅದಕ್ಕೆ ಇವನ ಉತ್ತರ ಏನಂದ್ರೆ, ನಾನು ಮಲಗಿದಾಗ ಸೂರ್ಯ ಮುಳುಗುವುದು ಹೇಗೆ ಅಂತ ಕೇಳೋದು ಪ್ರಶ್ನೆ. ನಾನು ಮಲಗಿದಾಗ ಸೂರ್ಯ ಮುಳುಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ, ಮತ್ತೆ ನಾನು ಎದ್ದ ಮೇಲೇನೂ ಸೂರ್ಯ ಮುಳುಗುದು. ಆಗಿರಬೇಕಾದ್ರೆ ನೀನು ನನ್ನನ್ನು ಯಾಕೆ ಎಬ್ಬಿಸಿದೆ ಅಂತ. ಇದು ಸತ್ಯವೂ ಹೌದು. ಯಾಕಂದ್ರೆ ಹಿಂದೆ ಋಷಿಮುನಿಗಳ ಮಾತೆಲ್ಲ ಹಾಗೆ ರೀತಿ. ಸೂರ್ಯ ಅಸ್ತ ಆಗೋದು ಬೇಡ ಅಂತ ಹೇಳಿದ್ರೆ ಸೂರ್ಯ ಹೆದರ್ಕೊಂಡು ಕೂರ್ತಾ ಇದ್ದ. ಇದೆಲ್ಲ ಕಥೆಗಳನ್ನು ನಾವು ಕೇಳ್ತೇವೆ. ನೀನು ನನಗೆ ಅವಮಾನ ಮಾಡಿದ್ಯಾ, ಅದರಿಂದಾಗಿ ನಾನು ಏನೊಟ್ಟಿಗೆ ಇರ್ಲಿಕ್ಕಿಲ್ಲ, ಮೊದಲೇ ಮಾತು ಕೊಟ್ಟಿದ್ನಲ್ವಾ, ಮಾತಿನಂತ ನಾನು ಎದ್ಕೊಂಡು ಹೋಗ್ತೇನೆ ಅಂತ ಹೊರಟೇ ಬಿಟ್ಟ ಜರತ್ಕಾರು. ಇವಳು ಪಾಪ ಅಳ್ತಾ ಇದ್ದಾಳೆ. ಅಳ್ತಾ ಇದ್ರು ಕೂಡ ನೋಡು, ನಾನು ಮಾತು ಕೊಟ್ಟಂತೆ ಹೊರಟೋಗ್ಬಿಟ್ಟಿದ್ದಾನೆ, ನಿಮ್ಮ ಅಣ್ಣನಿಗೆ ಹೇಳ್ಬಿಡು. ಏನು ಅಂತ ಹೇಳಿದ್ರೆ, ಯಜಮಾನರು ಮನೆ ಬಿಟ್ಟು ಹೊರಟೋದ್ರು. ಇವಳು ಪಾಪ ಜರತ್ಕಾರು ಕೇಳ್ತಾಳೆ, ಅಲ್ಲ, ನನ್ನನ್ನು ನಿಮಗೆ ಮದುವೆ ಮಾಡಿದ್ದೇ ಒಂದು ಉದ್ದೇಶದಿಂದ. ಏನು ಅಂತ ಹೇಳಿದ್ರೆ, ನಮ್ಮಿಬ್ಬರ ದಾಂಪತ್ಯದಿಂದ ಒಂದು ಮಗು ಬರಬೇಕು ಅಂತ. ನಾನಿವಾಗ ಗರ್ಭಿಣಿಯಾ? ಅದಕ್ಕೆ ಹೇಳ್ತಾರೆ ಜರತ್ಕಾರು, ನೀನು ಗರ್ಭಿಣಿಯಾಗಿದ್ದೆ. ಅಷ್ಟು ಮಾತ್ರ ಅಲ್ಲ, ಅತ್ಯಂತ ತೇಜಸ್ವಿಯಾದ ಮಗನನ್ನು ನೀನು ಪಡಿತೀಯ. ಬಹಳ ತೇಜಸ್ವಿಯಾದ, ಬಹಳ ಜ್ಞಾನಿಯಾದ ಮಗನನ್ನು ಪಡಿತೇನೆ ಅಂತ ಹೇಳಿ ಜರತ್ಕಾರು ಅಲ್ಲಿಂದ ಸೀದಾ ಹೋಗೇ ಬಿಟ್ಟು. ಯಾಕಂದ್ರೆ ತಾನು ಪಿತೃಋಣವನ್ನು ಕಳ್ಕೊಳ್ಳಿಕ್ಕೆ ಏನು ಮಾಡಬೇಕಿತ್ತು ಅದನ್ನು ಮಾಡಿದೆ, ಸಾಕು ಅಂತ ಹೇಳ್ತಿದ್ದೆ, ಎದ್ಕೊಂಡು ಹೋಗ್ಬಿಟ್ಟ. ಈ ಜರತ್ಕಾರವಾದರೂ ತಾನು ಹೋಗಿ, ಅಂದರೆ ಪತ್ನಿ ಅವಳು ಹೋಗಿ ವಾಸುಕಿ ಹತ್ರ ಹೇಳ್ತಾನೆ. ವಾಸುಕಿ ಎಲ್ಲ ವಿಷಯವನ್ನು ಕೇಳಿ, ಹೌದು ನೀನು ಗರ್ಭಿಣಿ ಆಗಿದೆಯಾ? ಹೌದು ಗರ್ಭಿಣಿ ಆಗಿದ್ದೇನೆ ಅಂತ ಹೇಳಿ ಹೋದರು. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ತಪಸ್ವಿಯಾದ ಮಗನನ್ನು ಪಡಿತೀಯ. ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೆ ಸುಳ್ಳು ಹೇಳಿದ್ದಿಲ್ಲ ಇಲ್ಲಿವರೆಗೆ, ಅದಕ್ಕಾಗಿ ನಾನು ಹೇಳಿದ್ದು ಸತ್ಯವಾಗತ್ತೆ ಅಂತ ಹೇಳಿ ಹೊರಟೋದ್ರು. ಅದನ್ನು ಕೇಳಿ ವಾಸುಕಿಗೆ ಸಮಾಧಾನ ಆಯಿತು. ಅಪ್ಪ, ನಮ್ಮ ವಂಶವನ್ನು ಉಳಿಸುವಂತಹ ಒಂದು ಕುಡಿಯಾದರೂ ಹುಟ್ಟುತ್ತದಲ್ವ. ಹಾಗೆ ಈ ಜರತ್ಕಾರು ಒಬ್ಬ ಮಗನನ್ನು ಪಡೆದ್ಲು. ಅವನು ಯಾರು ಅಂದರೆ, ಅವನ ಆಸ್ತಿಕ ಅಂತ. ಇವನಿಗೆ ಯಾಕೆ ಆಸ್ತಿಕ ಅಂತ ಹೆಸರು ಅಂತ ಹೇಳಿದ್ರೆ, ಅದನ್ನು ಕೂಡ ಮಹಾಭಾರತ ಹೇಳ್ತದೆ. ಯಾವಾಗ ಇವಳು ಜರತ್ಕಾರು ಕೇಳ್ತಾಳೆ, ನನ್ನ ಒಳಗೆ ಗರ್ಭ ಇದೆಯಾ ಅಂತ. ಅಸ್ಥಿ ಅಂತ ಹೇಳ್ದ. ಅಸ್ಥಿ ಇದೆ, ಅದರಿಂದಾಗಿ ಅವನು ಆಸ್ತಿಕ. ಅಸ್ಥಿ ಅಂತ ಹೇಳಿದ್ರಿಂದಾಗಿ ಆಸ್ತಿಕನಾದ. ಅಂದ್ರೆ ಅಪ್ಪ ಗರ್ಭ ಕೊಡುತ್ತ ಅದೇ ಹೇಳಿದ್ದಲ್ಲ, ಅಪ್ಪ ನಾಮಕರಣ ಮಾಡಬೇಕು. ಅಪ್ಪ ಹೇಳಿದ ಅಸ್ಥಿಯಿಂದ ಮಾತ್ರ, ಅದಕ್ಕೆ ಅಸ್ಥಿಯೇ ಸರಿ ಆಸ್ತಿಕ ಆಗ್ಬಿಟ್ಟ. ಆದ್ರೆ ಅಪ್ಪ ಮಾಡಿದ ಹೆಸರೇ
ಆಸ್ತಿಕ ಅಂತ ಅದ. ಆ ಆಸ್ತಿಕ ಈ ಸೋದರ ಮಾವಂದಿರೇನಿದ್ದಾರೆ ಅವರ ಮನೆಯಲ್ಲೇ ಬೆಳೆದು, ಅಂದರೆ ಈ ನಾಗಗಳ ಮನೆಯಲ್ಲೇ ಬೆಳೆದು ದೊಡ್ಡವನಾಗಿದ್ದಾನೆ, ಒಳ್ಳೆ ಸಕಲ ಶಾಸ್ತ್ರ ಪಾರಂಗತನಾಗಿದ್ದಾನೆ. ಈಗ ಏನು ಸರ್ಪಯಾಗ ನಡೀತಾ ಇದೆ, ಈ ಸರ್ಪಯಾಗದಲ್ಲಿ ಎಲ್ಲ ಸರ್ಪಗಳು ಬಂದು ಒಂದೇ ಸವನ ಬೀಳುವುದನ್ನು ನೋಡಿ ವಾಸುಕಿ ಚಿಂತಾಕ್ರಾಂತನಾದ, ತಲೆಬಿಸಿ ಮಾಡ್ಕೊಂಡ, ಏನು ಮಾಡೋಣ ಅಂತೇಳಿ ಜರತ್ಕಾರವನ್ನು ಕರೆದ. ನೋಡು, ನಾನು ಯಾತಕ್ಕೋಸ್ಕರ ನಿನ್ನ ಆ ಮಗನನ್ನು ಬೇಕು ಅಂತ ಬಯಸಿದ್ನೋ, ಇವಾಗ ಆ ಕಾಲ ಬಂದಿದೆ, ಆಸ್ತಿಕನನ್ನು ಕರಿ ಅಂತ. ಆಸ್ತಿಕ ಬಂದ, ಅಳಿಯ ಬಂದ. ಅದಕ್ಕೆ ವಾಸುಕಿ ಹೇಳ್ತಾನೆ, ನೀನೇ ಇವಾಗ ನಮ್ಮನ್ನು ರಕ್ಷಣೆ ಮಾಡಬೇಕು ಹೇಗಾದರೂ ಅಂತ. ಆಯಿತು ಅಂತ ಹೇಳಿದ ಆಸ್ತಿಕ, ನಾನು ರಕ್ಷಣೆ ಮಾಡಿದ್ದೇನೆ ನಿಮ್ಮೆಲ್ಲರನ್ನು ಕೂಡ, ನೀವೇನು ಹೆದರಬೇಡಿ ಅಂತ ಹೇಳಿ ಈ ಆಸ್ತಿಕ ಏನಿದ್ದಾನೆ, ಆಸ್ತಿಕ ತಾನು ಒಳ್ಳೆ ಬ್ರಹ್ಮಚಾರಿಯ ಆಗಿ ಈ ಜನಮೇಜಯನ ಸರ್ಪಯಾಗದ ಯಾಗಶಾಲೆ ಏನಿದೆ ಅದರ ಹತ್ರ ಹೋಗ್ತಾ ಇದ್ದಾನೆ. ಹೋಗಿ ಆ ಬಾಗಿಲ ಹತ್ರ ನಿಂತ. ಮೊದಲೇ ಹೇಳಿದಾನಳು ಜನಮೇಜಯ ಯಾರನ್ನು ಒಳಗೆ ಬಿಡ್ಲಿಕ್ಕಿಲ್ಲ ಅಂತ. ಅದಕ್ಕೊಂದು ಉಪಾಯ ಮಾಡಿದ. ಅಲ್ಲೇ ನಿಂತುಕೊಂಡು ಒಳ್ಳೆ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ, ಹೊಗಳ್ಲಿಕ್ಕೆ ಶುರು ಮಾಡಿದ ಜನಮೇಜಯನನ್ನ. ಜನಮೇಜಯ, ನಿನ್ನ ಈ ಯಾಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹಿಂದೆ ಇಂದ್ರ ಮಾಡಿದ ಯಾಗದಾಗಿದೆ, ಚಂದ್ರ ಮಾಡಿದ ಯಾಗದಾಗಿದೆ, ಹಾಗಿದೆ ಹೀಗಿದೆ, ಸಾಕ್ಷಾತ್ ವೇದವ್ಯಾಸರು ತಮ್ಮನ್ನ ತಾವೇ ಹಿಂದೆ ಯಾಗದಿಂದ ಆರಾಧನೆಯನ್ನು ಮಾಡಿಕೊಂಡ್ರು, ಆ ರೀತಿ ನಿನ್ನ ಯಾಗ ಇದೆ, ಹಾಗಿದೆ ಹೀಗಿದೆ ಅಂತ ಬಹಳಷ್ಟು ಚೆನ್ನಾಗಿ ಹೊಗಳಿದ. ಅಷ್ಟು ಮಾತ್ರ ಅಲ್ಲ, ಯಮೋ ಯಥಾ ಧರ್ಮ ವಿನಿಶ್ಚಿತಜ್ಞ, ಧರ್ಮವನ್ನು ತಿಳಿದವರಲ್ಲಿ ಯಮಧರ್ಮ ಯಾಗ ಶ್ರೇಷ್ಠನೋ ಆ ರೀತಿ ನೀನು ಶ್ರೇಷ್ಠನಾಗಿದ್ಯಾ. ನಾರಾಯಣ ಯಾವ ರೀತಿ ಗುಣದಿಂದ ಸಂಪನ್ನನಾಗಿದ್ದಾನೋ, ಸರ್ವಗುಣದಿಂದ ಸಂಪನ್ನನಾಗಿದ್ದಾನೋ, ಹಾಗೆ ಕೃಷ್ಣೋ ಯಥಾ ಸರ್ವಗುಣೋಪಪನ್ನ, ಹಾಗೆ ನೀನು ಒಳ್ಳೆ ಗುಣವಂತನಾಗಿದ್ಯಾ. ಈ ರೀತಿ ಚೆನ್ನಾಗಿ ಹೊಗಳಿದ್ನಂತೆ. ಈ ಹೊಗಳಿಕೆಯ ಮಾತುಗಳೆಲ್ಲ ಜನಮೇಜಯನ ಕಿವಿಗೆ ಬಿತ್ತು. ಯಾರಿಗೆ ಆಗಲಿ ಹೊಗಳಿಕೆ ಇಷ್ಟ ಆಗದೆ ಇರ್ತಾನೆ. ಕೂಡಲೇ ಅವನು ಹೇಳ್ತಾನೆ, ಯಾರು ಹೊಗಳ್ತಾ ಇರೋದು, ಕರೀರಿ ಒಳಗೆ ಕರೀರಿ ಅವನನ್ನು. ಯಾಕಂತ ಹೇಳಿದ್ರೆ ಇವನ ಮಾತನ್ನು ಕೇಳಿದರೆ ನಿಜವಾಗಿಯೂ ಕೂಡ ಇವನು ಬಾಲಕ ಅಲ್ಲ, ವೃದ್ಧನಾಗೆ ಮಾತಾಡ್ತಾ ಇದ್ದಾನೆ. ಅಂದರೆ ತಿಳಿದವನಾಗಿ ಅವಳು ದೊಡ್ಡ ಜ್ಞಾನಿಯಾಗಿ ಮಾತಾಡ್ತಾ ಇದ್ದಾನೆ. ನಿಜವಾಗ್ಲಿ ಇಂಥವನಿಗೆ ನಾನು ಏನಾದರೂ ಕೊಡಲೇಬೇಕು. ಯಜ್ಞಶಾಲೆಗೆ ಈ ರೀತಿ ಬ್ರಹ್ಮಚಾರಿಗಳು ಬ್ರಾಹ್ಮಣರು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕೇಳಿದ್ದನ್ನು ಕೊಡಲೇಬೇಕು. ಅದಕ್ಕೆ ಅಲ್ಲಿದ್ದಂತಹ ಸದಸ್ಯರೇನಿದ್ದಾರೆ, ವೇದವ್ಯಾಸರೇ ಮುಂತಾದರೆ ಅವರು ಕೂಡ ಹೇಳಿದ್ರು, ಹೌದು ಇಂಥ ಯಜ್ಞಕ್ಕೆ ಬ್ರಾಹ್ಮಣರು ಬಂದರು ಅಂದರೆ ಅವರು ವಿದ್ವಾಂಸರಾಗಿರಲಿ ವಿದ್ವಾಂಸರಲ್ಲದೇ ಇರಲಿ, ಅವರು ಕೇಳಿದ್ದನ್ನು ಕೊಡಲೇಬೇಕು. ಅದಕ್ಕೆ ಜನಮೇಜಯ ಕೇಳಿದ ಈ ಆಸ್ತಿಕನ ಹತ್ರ, ನೀನು ಏನು ವರವನ್ನು ಕೇಳಿತೀಯ ಕೇಳು, ನೀನು ಕೇಳಿದ್ದನ್ನು ನಾನು ಕೊಡ್ತೇನೆ. ಮುಂದೆ ಆಸ್ತಿಕ ಮಾತಾಡಬೇಕು. ಅದಕ್ಕಿಂತ ಮುಂಚೆ ಏನು ನಡೀತು ಅಂತ ಹೇಳಿದರೆ, ಇಲ್ಲಿ ಎಲ್ಲ ಸರ್ಪಗಳು ಬಂದು ಬೀಳ್ತಾ ಇವೆ. ಯಾರಿಗೋಸ್ಕರ ಯಜ್ಞ ಮಾಡ್ತಾ ಇದ್ದೋ ಆ ತಕ್ಷಕ ಮಾತ್ರ ಬರ್ತಾ ಇಲ್ಲ. ಈ ತಕ್ಷಕನ ಕಥೆ ಏನಾಗಿದೆ ಅಂದರೆ, ಇವನು ಮೊದಲೇ ಯಾವಾಗ ಸರ್ಪಯಾಗ ಮಾಡ್ತಾನೆ ಅಂತ ಗೊತ್ತಾಯಿತು, ಹೆದರಿದಂತಹ ತಕ್ಷಕ ತಾನು ಸೀದಾ ಇಂದ್ರನ ಹತ್ರ ಹೋಗಿದ್ದಾನೆ. ಇಂದ್ರನ ಹತ್ರ ಹೋಗಿ ಇಂದ್ರನ ಹತ್ರ ಕೇಳ್ಕೊಂಡಿದ್ದಾನೆ, ಇಂದ್ರ ನನ್ನನ್ನು ಯಾಗಾದರೂ ನೀನು ರಕ್ಷಣೆ ಮಾಡಬೇಕು ಅಂತ. ಅದಕ್ಕೆ ಸರಿಯಾಗಿ ಇಂದ್ರ ಮಾತು ಕೊಟ್ಟಿದ್ದಾನೆ, ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ, ಬೆಂಕಿ ನಿನಗೇನು ಮಾಡದಾಗೆ ನಾನು ನೋಡ್ಕೊಳ್ತೇನೆ. ಅದಕ್ಕಾಗಿ ಇವಾಗ ಇಂದ್ರನೊಟ್ಟಿಗೆ ಇರುವಂತಹ ತಕ್ಷಕ ಇವನೇನು ಮಾಡಿದ್ರು ಬರ್ತಾ ಇಲ್ಲ. ಇದು ಈ ಹೋತೃ ಏನಿದ್ದಾನೆ, ಮುಖ್ಯವಾಗಿ ಅಲ್ಲಿ ಯಜ್ಞ ಮಾಡ್ತಾ ಇರುವಂತಹ ಹೋತೃ, ಅವನು ಹೇಳ್ತಾನೆ ಜನಮೇಜಯನಿಗೆ. ಯಾವಾಗ ಜನಮೇಜಯ ಹೇಳಿದ ಆಸ್ತಿಕನಿಗೆ ನಿನಗೆ ಏನು ಬೇಕು ಕೇಳು ವರ ಕೊಡ್ತೇನೆ ಅಂತ, ಹೋತೃವಿಗೆ ಖುಷಿ ಆಗಲಿಲ್ಲ ಅಷ್ಟೊಂದು. ಯಾಕಂದ್ರೆ ನಮ್ಗೆ ಯಜ್ಞವೇಲಿ ಸರಿ ಆಗ್ತಾ ಇಲ್ಲ, ಕಂಡವರಿಗೆಲ್ಲ ಕೇಳಿದು ಕೊಡ್ತಾ ಇದ್ದಾನೆ ಅಂತ ಹೇಳಿ ರಾಜನ್ ತಕ್ಷಕ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಯಾವ ತಕ್ಷಕವನ್ನ ಕರಿತಾ ಇದ್ದೇವೆ, ತಕ್ಷಕ ಬರ್ತಾ ಇಲ್ಲ ಅಂತ. ಅದನ್ನು ಕೇಳಿ ಜನಮೇಜಯನ ಮನಸ್ಸು ಡೈವರ್ಟ್ ಆಯಿತು. ಆ ಕಡೆ ಕೊಡ್ತೇನೆ ಅಂತ ಹೇಳಿದವನು ಈ ಕಡೆ ತಿರುಗಿದ. ಆ ತಕ್ಷಕ ಯಾವ ರೀತಿ ಬರ್ತಾನೋ ಆ ರೀತಿ ನೀವು ಮಂತ್ರವನ್ನು ಪ್ರಯೋಗ ಮಾಡಿ, ನಿಮ್ಮ ತಪಶಕ್ತಿ ಏನಿದೆ ಅದರಿಂದ ಕಂಡುಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಆ ಋತ್ವಿಕ್ ಹೇಳ್ತಾನೆ, ಹೋತೃ ಹೇಳ್ತಾನೆ ಏನು ಅಂತ ಹೇಳಿದ್ರೆ, ನಾನು ಕಂಡುಕೊಂಡಾಗೆ ಶಾಸ್ತ್ರಗಳು ಹೇಳ್ತಾ ಇರುವಾಗೆ ಇಂದ್ರನೊಟ್ಟಿಗಿದ್ದಾನೆ ತಕ್ಷಕ, ಇಂದ್ರ ಆ ತಕ್ಷಕನಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಇದೇ ಸಂದರ್ಭವನ್ನು ಕಾಳ್ತಾ ಇದ್ದ ಲೋಹಿತಾಕ್ಷ. ಯಾರು ಅಂತ ಹೇಳಿದ್ರೆ ಸಾರಥಿ. ಹಿಂದೆ ಇವನೇ ಹೇಳಿದ್ದು ಯಜ್ಞ ಅರ್ಧದಲ್ಲಿ ನಿಲ್ತದೆ. ಇವಾಗ ಇನ್ನೊಂದು ವಿಷಯ ಬಂದು ಜನಮೇಜಯನ ಕಿವಿಯಲ್ಲಿ ಹೇಳ್ತಾನೆ, ಏನಂದ್ರೆ ಹೌದು, ನಮ್ಮ ಗೂಢಚರರೇನಿದ್ದಾರೆ, ಗೂಢಚರರು ತಿರುಗುತ್ತಾ ಸ್ವರ್ಗದ ಬಳಿಗೂ ಹೋಗಿದ್ದಾರಂತೆ. ಅಲ್ಲಿ ಈ ತಕ್ಷಕ ಇಂದ್ರನ ರಕ್ಷಣೆಯಲ್ಲಿರುವುದನ್ನು ಕಂಡಿದ್ದಾರಂತೆ ಅವರು ಅಂತ ಹೇಳಿ ಈ ವಿಷಯವನ್ನು ಲೋಹಿತಾಕ್ಷ ಸಾರಥಿ ಹೇಳಿದ್ದ ಜನಮೇಜಯನ. ಜನಮೇಜಯ ಹೇಳ್ತಾನೆ ಆ ಋತ್ವಿಗರಿಗೆ, ಯಾರು ಋತ್ವಿಗಳಿದ್ದಾರಲ್ಲ ಹೋಮ ಮಾಡೋರು, ಹಾಗಿದ್ರೆ ಇಂದ್ರನನ್ನೇ ಕರೆದು ಬಿಡಿ, ಇಂದ್ರನನ್ನೇ ಆಹುತಿ ಕೊಟ್ಬಿಡಿ. ಇಂದ್ರ ಹೊರಟ ಅಂತ ಹೇಳಿದ್ರೆ ಅವನೊಟ್ಟಿಗೆ ತಕ್ಷಕ ಬರಲೇಬೇಕು ತಾನೆ. ಆಯ್ತು ಅಂತ ಋತ್ವಿಜರು ಮಂತ್ರದ ಬಲದಿಂದಾಗಿ ಇಂದ್ರನನ್ನೇ ಕರಿತಾ ಇದ್ದಾರೆ.
ಇಂದ್ರ ನೋಡಿ ಆ ಮಂತ್ರದ ಬಲಕ್ಕೆ ಸಿಕ್ಕಿ ತಾನು ಬರ್ತಾ ಇದ್ದಾನಂತೆ. ಆ ಇಂದ್ರನ ಈ ಮೇಲಿನ ವಸ್ತ್ರ ಏನಿದೆ, ಉತ್ತರೀಯ ವಸ್ತ್ರ, ಅದರಲ್ಲಿ ಮುಚ್ಚಿ ಕೂತಿದ್ದಾನಂತೆ ತಕ್ಷಕ. ಯಾಕಂತ ಹೇಳಿದ್ರೆ ಹೊರಗೆ ಮಾತ್ರ ನಾನು ಕಂಡು ಬಿಡ್ತೇನೆ ಅಂತ ಅದರಲ್ಲಿ ಮುಚ್ಚಿ ಕೂತಿದ್ದಾನಂತೆ, ಉತ್ತರೀಯದಲ್ಲಿ ಮೇಲಿನ ವಸ್ತ್ರದಲ್ಲಿ. ಇಂದ್ರನಾದರೂ ತಾನು ಸೀದಾ ಬರ್ತಾ ಇದ್ದಾನಂತೆ. ಈ ಸರ್ಪಯಾಗವನ್ನು ನೋಡಿದ್ನಂತೆ, ನೋಡಿ ಹೆದರಿದವನಂತೆ. ನಿಜವಾಗ್ಲೂ ಮಹಾಭಾರತ ಹೇಳಿದ್ರೆ ಹೆದರಿದ ಅಂತ, ಆದರೆ ಇಂದ್ರನಿಗೆ ಯಾವ ಭಯ? ಹಾಗಿದ್ರು ಹೆದರಿದವನಂತೆ, ನನಗಾಗೋಲ್ಲಪ್ಪ, ಈ ಯಜ್ಞಕ್ಕೆ ನಾನು ಹೋದೆ ಅಂತ ಹೇಳಿದ್ರೆ ಬೀಳುವುದು ಗ್ಯಾರಂಟಿ ಅಂತ ಹೇಳಿದ. ಅಲ್ಲಿಂದ ತಾನು ವಾಪಸ್ಸು ಆ ಮೇಲಿನ ವಸ್ತ್ರ ಇತ್ತು, ವಸ್ತ್ರವನ್ನು ಕೊಡುವಿದ, ಹೊರಟೆ ಬಿಟ್ಟ. ವಸ್ತ್ರದಲ್ಲಿದ್ದಂಥ ತಕ್ಷಕ ಏನಿದ್ದಾನೆ ಅಲ್ಲಿಂದ ಜಾರಿ ಬಿಟ್ಟ. ಆದರೆ ಇಷ್ಟೇ, ಇಂದ್ರ ಅಲ್ಲಿ ತನಕ ತಾನು ರಕ್ಷಣೆ ಕೊಟ್ಟ. ಯಾವಾಗ ತನಗೆ ಅಪಾಯ ಬರ್ತಾ ಇದೆ ಅಂತ ಗೊತ್ತಾಯಿತು, ವಸ್ತ್ರವನ್ನು ಕೊಡವಿ ತಾನು ಹೋಗೇ ಬಿಟ್ಟ ಸ್ವರ್ಗಕ್ಕೆ. ಈಗ ತಕ್ಷಕ ತಾನು ನಿರಾಧಾರನಾದ. ಒಂದೇ ಸಮನೆ ಒದ್ದಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾನಂತೆ, ಬುಸುಗುಡ್ತಾ ಇದ್ದಾನಂತೆ ಆಕಾಶದಲ್ಲಿ. ಇದನ್ನು ನೋಡಿದಂತಹ ಹೋತೃ ಏನಿದ್ದಾನೆ ಬಹಳ ಖುಷಿ ಆಯ್ತಂತೆ. ಬಹಳ ಖುಷಿಯಾಗಿ ಹೇಳ್ತಾನಂತೆ ಜನಮೇಜಯನಿಗೆ, ಜನಮೇಜಯ ಬಂದ ತಕ್ಷಕ ಅಂತ, ಕೊಡು. ಆ ಬ್ರಾಹ್ಮಣ ಏನು ಕೇಳ್ತಾ ಇದ್ದಾನೆ ಆ ವರವನ್ನು ಕೊಡು ಅಂತ ಹೇಳ್ದ. ಕೂಡಲೇ ಜನಮೇಜಯ ಕೇಳಿದ, ಏನು ಬೇಕು ಕೇಳು ಅಂತ. ಆಸ್ತಿಕ ಹೇಳಿದ, ನಾನು ಕೇಳಿದ್ದನ್ನು ಕೊಡ್ತೀಯಾ ಅಂತಾದರೆ ಈ ಸರ್ಪಯಾಗ ಇಲ್ಲಿಗೆ ನಿಲ್ಲಬೇಕು, ಇದೇ ನಾನು ಕೇಳ್ತಾ ಇರೋವಂಥ ವರ. ಜನಮೇಜಯನಿಗೆ ಆಶ್ಚರ್ಯ, ಅಯ್ಯೋ ಇದೇನು ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ವಲ್ಲ ಅಂತ. ಯಾಕಂದರೆ ತಕ್ಷಕ ಬಂದಿದ್ದಾನೆ, ಮೇಲೆ ನಿಂತಿದ್ದಾನೆ, ಇನ್ನೇನು ಕರೆದ ಆಹುತಿ ಕೊಟ್ಬಿಟ್ರೆ ಮುಗೀತು. ನನ್ನ ಅಪ್ಪನಿಗೆ ನಮ್ಮ ಅಪ್ಪನನ್ನು ಯಾರು ಕೊಂದಿದ್ದಾನೆ ಆ ಸೇಡನ್ನು ನಾನು ತೀರಿಸ್ಕೊಂಡಾಗ ಆಯಿತು ಅಂತ ಹೇಳಬೇಕಾದ್ರೆ, ಕಡೆಯಲ್ಲಿ ಇದು ಯಾರು ಬ್ರೇಕ್ ಹಾಕ್ಲಿಕ್ಕೆ ಬಂದಿದ್ದಾರಲ್ವ ಅಂತೇಳಿ, ನಿನಗೇನು ಬೇಕು? ರಾಜ್ಯ ಬೇಕಾ, ಕೋಶ ಬೇಕಾ, ದುಡ್ಡು ಬೇಕಾ, ಏನು ಬೇಕು ಕೇಳು, ಕೇಳಿದ್ದನ್ನೆಲ್ಲ ನಾನು ಕೊಡ್ತೇನೆ ಅಂತ ಹೇಳಿ. ಅದಕ್ಕೆ ಆಸ್ತಿಕ ಹೇಳ್ತಾನೆ, ನಾನು ಏನನ್ನೂ ಕೇಳೋದಿಲ್ಲ, ನಾನು ಈ ಯಾಗ ನಿಲ್ಲಬೇಕು, ಅದನ್ನೇ ನಾನು ಕೇಳೋದು ಅಂತ ಹೇಳಿ. ಈಗ ಜನಮೇಜಯನಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಯಾಕಂತ ಹೇಳಿದ್ರೆ ಮಾತು ಕೊಟ್ಟುಬಿಟ್ಟಿದ್ದೇನೆ ಬ್ರಾಹ್ಮಣನಿಗೆ. ಆ ಮಾತು ಕೊಟ್ಟದನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಸುಳ್ಳುಗಾರ ಆಗ್ತೇನೆ, ಯಜ್ಞ ನಡೆಸ್ತಿಲ್ಲ ಅಂದರೆ ಪೂರ್ಣ ಆಗೋದಿಲ್ಲ. ಏನು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿದ್ದ ಸದಸ್ಯರೆಲ್ಲರೂ ಕೂಡ ಹೇಳ್ತಾರೆ, ವೇದವ್ಯಾಸರ ಮುಂತಾದವರು, ಆ ಬ್ರಾಹ್ಮಣನ ಮಾತನ್ನು ನಡೆಸ್ಕೊಡು, ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸು ಸಾಕು ಅಂತ. ಆ ತಕ್ಷಕನ ಗತೆ ಏನು? ಈ ಆಸ್ತಿಕ ಏನಿದ್ದಾನೆ ಇವನು ಎಂಥ ಒಬ್ಬ ತಪಸ್ವಿ ಅಂತ ಹೇಳಿದರೆ, ಆ ಮೇಲಿನಿಂದ ಕೆಳಗೆ ಬೀಳುತ್ತಾ ಇರುವಂತಹ ಆ ತಕ್ಷಕನನ್ನು ತಿಷ್ಠ ತಿಷ್ಠ ತಿಷ್ಠ, ನಿಲ್ಲು 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 ಅಂತ 3 ಸಲ ಹೇಳಿದ್ನಂತೆ. ಈ ಆಸ್ತಿಕನ ಮಾತಿನಂತೆ ಅಲ್ಲೇ ನಿಂತು ಬಿಟ್ಟಿದ್ದಾನಂತೆ ತಕ್ಷಕ, ಕೆಳಗೆ ಬೀಳದೆ. ಜನಮೇಜಯ ಯೋಚನೆಯನ್ನು ಮಾಡಿ ಎಲ್ಲ ಸದಸ್ಯರು ಹೇಳಿದ ಮೇಲೆ ಸರ್ಪಯಾಗವನ್ನು ಅಲ್ಲಿಗೆ ಕೈಬಿಟ್ಟ. ಸಾಕಿನ್ನು ಸರ್ಪಯಾಗ ನಾನು ಮಾಡೋಲ್ಲ ಅಂತ, ಅಲ್ಲಿಗೆ ಸರ್ಪಯಾಗ ಮುಗೀತು. ಈ ರೀತಿ ಸರ್ಪಯಾಗವನ್ನು ಮುಗಿಸಿದ ಮೇಲೆ ಇಲ್ಲಿ ನಂತರ ಮಹಾಭಾರತ ಪ್ರಾರಂಭ ಆಗುವುದಿಲ್ಲ. ನಿಜವಾಗಿ ನಾವು ಮಹಾಭಾರತ ಕಥೆಯನ್ನು ನೋಡುವುದು ಇನ್ನು ಮುಂದೆ. ಯಾಕಂದರೆ ಈ ಸರ್ಪಯಾಗದಲ್ಲಿ ವೇದವ್ಯಾಸರು ಅವಾಗ ಎಲ್ಲೆಲ್ಲಿ ಪುರುಸೊತ್ತು ಸಿಗುತ್ತಾ ಇತ್ತು ಅಲ್ಲೆಲ್ಲ ಮಹಾಭಾರತದ ಕಥೆ ಹೇಳ್ತಾ ಇದ್ರಂತೆ ಉಳಿದವರೆಲ್ಲ. ಇನ್ನು ಮುಂದೆ ಮಹಾಭಾರತದ ಕಥೆ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ಸರ್ಪಯಾಗದಲ್ಲಿ ಎಲ್ಲರೂ ಈ ಉಳಿದ ಸರ್ಪಗಳೇನಿದ್ದಾವೆ ಅವುಗಳೆಲ್ಲಿಗೂ ಇವನ ಮೇಲೆ, ಆಸ್ತಿಕನ ಮೇಲೆ ಬಹಳ ಸಂತೋಷ ಆಯ್ತಂತೆ, ಬಹಳ ಖುಷಿ ಆಯ್ತಂತೆ. ಅದರಿಂದಾಗಿ ಆ ಎಲ್ಲ ಸರ್ಪಗಳು, ವಾಸುಕಿಯೇ ಮುಂತಾದಂಥ ಎಲ್ಲ ಸರ್ಪಗಳು ತಮ್ಮ ಅಳಿಯ ಆಸ್ತಿಕನನ್ನು ಕುರಿತು ಕೇಳಿದಂತೆ, ನೀನು ನಮ್ಮೆಲ್ಲರನ್ನು ಬದುಕಿಸಿದ್ಯಾ, ಏನು ವರ ಬೇಕು ಕೇಳು, ನಾವು ಕೊಡ್ತೇವೆ ನಿನಗೆ ಅಂತ. ಅದಕ್ಕೆ ಆಸ್ತಿಕ ವರವನ್ನು ಕೇಳಿದ, ತನಗೋಸ್ಕರ ಅಲ್ಲ, ನಮಗೋಸ್ಕರ. ಇದನ್ನು ನಾವು ಯಾವತ್ತೂ ನೆನ್ಪಿಟ್ಕೊಳ್ಬೇಕಾದದ್ದು. ಏನಂತ ಹೇಳಿದ್ರೆ, ಸಾಯಂ ಪ್ರಾತಃ ಪನ್ನಗೇಂದ್ರ ನರೇಂದ್ರ ಲೋಕೆ ವಿಪ್ರ ಮಾನವಾಶ್ಚೇತರೇಪಿ ಧರ್ಮಾಖ್ಯಾನಂ ಏವ ದೇಯುರ್ಮಮೇದಂ ತೇಷಾಂ ಯುಷ್ಮನ್ನೈವ ಕಿಂಚಿತ್ ಭಯಂ ಸ್ಯಾತ್. ಯಾರು ಹಗಲು ರಾತ್ರಿ ಈ ಕಥೆ ಏನಿದೆ ಅಂದರೆ, ನಾನು ಸರ್ಪಯಾಗದಲ್ಲಿ ನಿಮ್ಮನ್ನು ಬದುಕಿಸಿದಂತಹ ಕಥೆ, ಈ ಕಥೆಯನ್ನು ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಅವರಿಗೆ ನಿಮ್ಮ ಭಯ ಯಾವತ್ತೂ ಇರಬಾರ್ದು, ನೀವು ಯಾವತ್ತೂ ಉಪದ್ರವವನ್ನು ಕೊಡಬಾರ್ದು, ಈ ಮಾತನ್ನು ನನಗೆ ಕೊಡಿ ಅಂತ. ಸರ್ಪಗಳಿಗೆಲ್ಲರಿಗೂ ಬಹಳ ಖುಷಿ ಆಯಿತು. ಖುಷಿಯಾಗಿ ಅವುಗಳು ಹೊರ ಕೊಟ್ಟುವಂತೆ ಹಾಗೇ ಆಗಲಿ. ಯಾರು ಈ ಕಥೆಯನ್ನು ಕೇಳ್ತಾರೋ ಅಂದರೆ ಈ ಆಸ್ತಿಕ ಪರ್ವ ಮಹಾಭಾರತದಲ್ಲಿ ಇದನ್ನು ಯಾರು ಕೇಳ್ತಾರೆ ಅವರಿಗೆ ಸರ್ಪಗಳ ಭಯ ಇರೋಲ್ಲ. ಅಷ್ಟು ಮಾತ್ರ ಅಲ್ಲ, ಒಂದೊಮ್ಮೆ ಸರ್ಪಗಳು ಬಂದರೂ ಕೂಡ, ಮನೆಗೆ ಸರ್ಪ ಬಂದಾಗಲೂ ಕೂಡ ಇದನ್ನು ನೆನಪು ಮಾಡಿಕೊಳ್ಬೇಕಂತ.
ಈ ಕಥೆಯನ್ನೇ ನೆನಪು ಮಾಡ್ಕೊಳ್ಬೇಕಂತ ಅದನ್ನು ಕೂಡ ಹೇಳ್ತಾರೆ. ಜರತ್ಕಾರೋರ್ಜರಾತ್ಕಾರ್ವಾಂ ಸಮುತ್ಪನ್ನೋ ಮಹಾಯಶಃ ಆಸ್ತಿಕ ಸತ್ನ ಸಂಧೋ ಮಾಂ ಪನ್ನಗೇಭ್ಯೋಭಿರಕ್ಷತು. ಒಂದೊಮ್ಮೆ ಹಾವುಗಳು ಬಂದಾಗ ನೆನಪು ಮಾಡ್ಕೊಳ್ಬೇಕಾದದ್ದೇನೆಂದರೆ ಜರತ್ಕಾರುವಿನಿಂದ ಜರತ್ಕಾರುವಿನಲ್ಲಿ ಹುಟ್ಟಿದಂತಹ ಆಸ್ತಿಕ ಏನಿದ್ದಾನೆ ಅವನು ನಮ್ಮನ್ನು ಈ ಸರ್ಪದಿಂದ ರಕ್ಷಣೆ ಮಾಡಲಿ ಅಂದರೆ ಆ ಆಸ್ತಿಕನ ನೆನಪು ಮಾಡ್ಕೊಳ್ಬೇಕಂತೆ. ಅಷ್ಟು ಮಾತ್ರ ಅಲ್ಲ, ಆಸ್ತಿಕಶ್ಚಾರ್ತಿಮಂತಂಚ ಸುನೀಥಂಚಾಪಿ ಯಸ್ಮರೇತ್ ದಿವಾವಾ ಯತಿ ವಾ ರಾತ್ರೋ ನಾಸ್ತಿ ಸರ್ಪ ಭಯಂ ಕ್ವಚಿತ್. ಯಾರು ಆಸ್ತಿಕಂ ಅಂತ ಇಲ್ಲಿ ಹೇಳ್ತಾರೆ, ಕೆಲವು ಇನ್ನೊಂದು ಪಾಠದಲ್ಲಿ ಅಸಿತಂ ದೇವಲಂ ಅಂತ ಆ ರೀತಿ ಹೇಳ್ತಾರೆ. ಆಸ್ತಿಕನನ್ನ, ಆರ್ತಿಮಂತನನ್ನ, ಸುನೀತನನ್ನು, ಈ ಮೂವರನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಯಾವತ್ತೂ ಸರ್ಪಗಳಿಂದ ಭಯ ಇರೋಲ್ಲ, ಸರ್ಪಗಳ ಭಯ ಇರೋಲ್ಲ, ಸರ್ಪ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಂದೊಮ್ಮೆ ಮನೆಗೆ ಸರ್ಪ ಬಂದಾಗ ಸರ್ಪಕ್ಕೆ ಮನಸ್ಸಿನಿಂದ ಹೇಳಿದ್ರು ಸಾಕಂತ ನೋಡಿ. ಏನು ಅಂತ ಹೇಳಿದ್ರೆ ಅಪಸರ್ಪಸ್ವ ಭದ್ರಂತೆ ದೂರಂ ಗಚ್ಚ ಮಹಾಯಶಃ. ಹೋಗು ಇಲ್ಲಿಂದ ಹೊರಟು ಹೋಗು. ಯಾಕಂತ ಹೇಳಿದ್ರೆ ಆಸ್ತಿಕಃ ಸರ್ಪ ಸತ್ರೇವ ಪನ್ನಗಾನ್ ಯೋಭ್ಯ ರಕ್ಷತ. ನೋಡಿ, ಹಿಂದೆ ಆಸ್ತಿಕ ನಿಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಆ ಆಸ್ತಿಕನಿಗೆ ನೀವೆಲ್ಲ ಮಾತು ಕೊಟ್ಟಿದ್ದೀರಿ. ಏನು ಅಂತ ಹೇಳಿದ್ರೆ ನಾವು ಯಾರು ಆಸ್ತಿಕನ ನೆನಪು ಮಾಡ್ಕೊಳ್ತಾರೆ ಅವನಿಗೆ ನಾವು ಏನೂ ಕೆಟ್ಟದ್ದನ್ನು ಮಾಡೋದಿಲ್ಲ ಅಂತ. ಅದಕ್ಕೋಸ್ಕರ ಆಸ್ತಿಕ ವಚನಂ ಶ್ರುತ್ವ ಯಸ್ಸರ್ಪೋ ನ ನಿವರ್ತತೆ. ಆಸ್ತಿಕನ ಮಾತನ್ನೇ ಕೇಳಿ ಯಾವ ಸರ್ಪವು ಹೋಗುವುದಿಲ್ವೋ ಶತಧಾ ಭಿದ್ಯತೆ ಮೂರ್ಧ್ನಿ, ಅದರ ತಲೆ 100 ಹೋಳಾಗಿ ಹೋಗ್ತದೆ. ಯಾವ ರೀತಿ ಇಂದ್ರನ ವಜ್ರಾಯುಧದಿಂದ ಹೊಡೆದರೆ ಬೆಟ್ಟ ಚೂರು ಆಗೋಗ್ತದೋ ಆ ರೀತಿ ಹೋಗುತ್ತದೆ. ಅದಕ್ಕೋಸ್ಕರ ವಾಪಸ್ ಹೋಗುವುದು. ಇದನ್ನು ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಮಂತ್ರ ಹೇಳಬೇಕು ಅಂತಲೇ ಇಲ್ಲ, ಮನಸ್ಸಿನಲ್ಲಿ ನಾವು ಸ್ಮರಣೆ ಮಾಡಿಕೊಂಡ್ರು ಸಾಕು. ಯಾಕಂತ ಹೇಳಿದ್ರೆ ಈ ಸರ್ಪಗಳಿಗೆ ಮನಸ್ಸಿನ ಮಾತು ಅರ್ಥ ಆಗುತ್ತೆ. ವಿಶೇಷವಾಗಿ ನಾಗರ ಹಾವು, ಕಾಳಿಂಗ ಮುಂತಾದವುಗಳಿಗೆ ಮನಸ್ಸಿನ ಮಾತು ಅರ್ಥ ಆಗುತ್ತೆ. ಮನಸ್ಸಿನಲ್ಲೇ ನಾವು ಈ ರೀತಿ ಸ್ಮರಣೆ ಮಾಡಿಕೊಂಡ್ರು ಹೇಗೆ ಬಂದಿದ್ವು ಹಾಗೆ ವಾಪಸ್ ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ಈ ಕಥೆ ಏನಿದೆ, ಈ ಆಸ್ತಿಕ ಒಂದು ಕಥೆ ಏನಿದೆ ಅಥವಾ ಸರ್ಪಗಳನ್ನು ರಕ್ಷಣೆ ಮಾಡಿದಂತಹ ಕಥೆ ಏನಿದೆ, ಇದು ಸರ್ವಪಾಪ ವಿನಿರ್ಮುಕ್ತೋ ದೀರ್ಘಮಾಯುಷ್ಯ ಮಾಪ್ನುಯಾತ್. ಪಾಪವನ್ನು ಕಳೆಯುವಂತಹ ಕಥೆ ಇದು ಅಂತ ಹೇಳ್ತಾರೆ. ಮತ್ತೆ ಒಳ್ಳೆಯ ಆಯುಷ್ಯವನ್ನು ಕೊಡುವಂತಹ ಕಥೆ ಇದು ಅಂತ ಹೇಳ್ತಾರೆ. ಈ ಆಸ್ತಿಕನ ಕಥೆ, ಈ ಸರ್ಪಯಾಗದಲ್ಲಿ ಸರ್ಪಗಳನ್ನು ರಕ್ಷಿಸಿದಂತಹ ಕಥೆ ಅಂತ. ಈ ಕಾರಣದಿಂದಲೇ ಏನೋ ಇರಬೇಕು ನೋಡಿ. ವಾಸ್ತವಿಕವಾಗಿ ಇವತ್ತು ನಾವು ಈ ಸರ್ಪಗಳ ಆರಾಧನೆಯನ್ನು, ನಾಗಾರಾಧನೆಯನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಬ್ರಹ್ಮಚಾರಿಗಳನ್ನು ಆರಾಧಿಸ್ತೇವೆ. ಬ್ರಹ್ಮಚಾರಿಗಳಿಗೆ ಆರಾಧನೆ ಮಾಡುವುದುಂಟು ನಾಗರ ಪಂಚಮಿಯ ದಿನ ಮುಂತಾದ ದಿನ. ವಾಸ್ತವಿಕವಾಗಿ ನಾಗಗಳಿಗೂ ಬ್ರಹ್ಮಚಾರಿಗೂ ಏನು ಸಂಬಂಧ? ಯಾಕಂದರೆ ಯಾವ ನಾಗಗಳು ಬ್ರಹ್ಮಚಾರಿ ಅಲ್ಲ. ವಾಸುಕಿ ಮುಂತಾದಂಥ ಎಲ್ಲರೂ ಗೃಹಸ್ಥರೇ, ಅವ್ರ ವಂಶ ಇದೆ, ದೊಡ್ಡ ವಂಶಗಳಿದೆ. ಹಾಗಿರಬೇಕಾದ್ರೆ ಈ ಬ್ರಹ್ಮಚಾರಿಗೂ ನಾಗನಿಗೂ ಏನು ಸಂಬಂಧ? ನಾಗಗಳಿಗೆ ಏನು ಸಂಬಂಧ ಅಂದರೆ ಇದೇ ಸಂಬಂಧ. ಏನಂದರೆ ಅವುಗಳನ್ನು ಬದುಕಿಸಿದವನು ಯಾರು ಅಂದರೆ ಆಸ್ತಿಕ, ಬ್ರಹ್ಮಚಾರಿ. ಅದಕ್ಕಾಗಿ ಬ್ರಹ್ಮಚಾರಿಗಳ ಮೇಲೊಂದು ವಿಶೇಷವಾದಂತಹ ಪ್ರೀತಿ ಇರ್ಬೋದು ನಾಗಗಳಿಗೆ. ಅದರಿಂದಾಗಿ ಇವತ್ತು ಕಾಣುವುದು ಕೂಡ ಉಂಟು. ಏನಾದರೂ ನಾಗಗಳ ದೋಷ ಬಂದರೆ ನಾವು ಬ್ರಹ್ಮಚಾರಿಗಳ ಆರಾಧನೆಯನ್ನು ಮಾಡಿದರೆ ಸಂತುಷ್ಟರಾಗುವುದುಂಟು. ಕಾರಣ ಏನಂದರೆ ನಮ್ಮನ್ನು ಬದುಕಿಸಿದವರು ಬ್ರಹ್ಮಚಾರಿಗಳು ಅಂತ, ಬ್ರಹ್ಮಚಾರಿ ಆಸ್ತಿಕ ಅಂತ. ಆ ರೀತಿಯಿಂದ ಇರಬಹುದು ಇದು, ಹೊರತು ಇದರ ಬಗ್ಗೆ ವಿಶೇಷವಾಗಿ ಏನು ಕಾಣೋದಿಲ್ಲ. ಈ ರೀತಿ ಈ ಉಪಾಖ್ಯಾನವನ್ನು ಮಹಾಭಾರತ ತಿಳಿಸಿ